ಮೊನ್ನೆ 17ನೇ ತಾರೀಕು ಕೆ ಆರ್ ಸ್ವಾಮಿ ಮನೆಗೆ ಬಂದಿದ್ದಾಗ ಅವರ ಪತ್ನಿಯವರು ಇರಲಿಲ್ಲ. ಈಗ ಅದಕ್ಕೋಸ್ಕರ ವಿಶೇಷವಾಗಿ ಅವರು ಬಂದಿದ್ದಾರೆ. ಅವರು ಯಲ್ಲಾಪುರಕ್ಕೆ ಹೋಗಿದ್ರು. ಅವರು ಇಲ್ಲಿದ್ದಾರೆ. ಇವರ ಹೆಸರು ಸರೋಜಿನಿ ಅಂತ. ಸರೋಜಿನಿ ಹೆಸರಲ್ಲಿ ಸಹ ಇವರು ಕೆ ಆರ್ ಸ್ವಾಮಿಯವರು ಬರಿತಾ ಇದ್ರು. ನೀವು ಬರಿತಿದ್ರ ಅವ್ರು ಬರಿತಿದ್ರು? ಇಲ್ಲ, ನನಗೆ ಕಾರ್ಟೂನ್ ಬಗ್ಗೆ ಬರೆದು ಗೊತ್ತಿಲ್ಲ. ಅವ್ರು ನನ್ನ ಹೆಸರಲ್ಲಿ ಬರಿತಾ ಇದ್ರು ಕಾರ್ಟೂನ್ಗಳನ್ನ. ಅವರು ಬರಿತಾ ಮೊದಲು ಯಾಕೆ ನಿಮ್ಮನ್ನು ಪರ್ಮಿಷನ್ ತಗೊಂಡಿದ್ದಾರೆ, ಡೈರೆಕ್ಟ್ ಬರ್ತಾರೆ? ಆಕ್ಚುಲಾಗಿ ನಂಗೆ ಗೊತ್ತೇ ಇರಲಿಲ್ಲ. ಕಡೆಗೆ ಯಾರು ನನ್ನ ಸಿಸ್ಟರ್ಸ್ ಎಲ್ಲ ಏನೋ ಸರೋಜಿನಿ ಅಂತ ಬರ್ದಿದ್ದಾರಲ್ಲ ಅಂತ ಕೇಳ್ತಾ ಇದ್ರು. ಅದು ನನಗೆ ಗೊತ್ತೇ ಇರಲಿಲ್ಲ. ಕೆಲವೆಲ್ಲ ಅವ್ರು ಅಷ್ಟು ಕಾರ್ಟೂನ್ ಬಗ್ಗೆ ಎಲ್ಲ ತುಂಬಾ ಡಿಸ್ಕಸ್ ಏನು ನನ್ನ ಹತ್ರ ಮಾಡೋದಿಲ್ಲ. ನೀವು ಯಲ್ಲಾಪುರದವರು. ನಿಮಗೆ ಅವರು ಇಂಜಿನಿಯರ್ ಆಗಿದ್ರು ಮದುವೆ ಆಗುವಾಗ. ನೀವು ಇಲ್ಲಿ ಈ ಮದುವೆ ಆಗುವಾಗ ಇವ್ರು ಇಂಜಿನಿಯರ್ ಆಗಿದ್ರು. ನೀವು ಏನು ಕಲ್ತಿದ್ರಿ ಆಗ? ಇಲ್ಲ, ನಾನು ಬರೀ SSLC ಆಗಿದ್ದೆ. ಆಮೇಲೆ ಇವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತೆ ನಾನು ಆಮೇಲೆ ಮೈಸೂರು ಯೂನಿವರ್ಸಿಟಿ ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡಿ ಡಿಗ್ರಿ ಮಾಡ್ಕೊಂಡೆ. ಯಾವ ಸಬ್ಜೆಕ್ಟ್ ಅಲ್ಲಿ? ಸುಮ್ಮನೆ ಎಲ್ಲ ಇದು ನಾನು ಕನ್ನಡ ಮೀಡಿಯಮು. ಬಟ್ PUC ಇಂದ ಮತ್ತೆ ಇಂಗ್ಲಿಷ್ ಮೀಡಿಯಂ ತಗೊಂಡೆ. ಅದೇ ಸಬ್ಜೆಕ್ಟ್ ಅಂತೇನಿಲ್ಲ, ಆಲ್ ಸಬ್ಜೆಕ್ಟ್. ಯಾವ ಸಬ್ಜೆಕ್ಟಲ್ಲೂ ನೀವು ಹಿಸ್ಟ್ರಿ, ಸೋಷಿಯಾಲಜಿ, ಜಾಗ್ರಫಿ. ಅದರಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಯ್ತಾ? ಹೆಲ್ಪ್ ಇಲ್ಲ, ನಾನು ಮುಂದೆ ಓದ್ಬೇಕು ಅಂತಿತ್ತು. ಮತ್ತೆ ಇವರಿಗೆ ಅಷ್ಟು ಕೆಲಸಕ್ಕೆ ಹೋಗೋದಷ್ಟು ಇಷ್ಟ ಇರಲಿಲ್ಲ. ಯಾಕೆ ಸುಮ್ಮನೆ ಓದಿ, ಅದು ನನ್ನ ಮಗ ಸುಮಾರು 8 ವರ್ಷ ಇದ್ದಾಗಿಂದ, ನಾನು 8 ವರ್ಷದಾಗ ನಾನು ಫಸ್ಟ್ PUC ಮಾಡಿ ಮತ್ತೆ ಡಿಗ್ರಿ ಮಾಡಿದೆ. BA ಫಸ್ಟ್ ಇಯರ್ ಮಾಡಿ ಮತ್ತೆ ಡಿಗ್ರಿ ಮಾಡಿದೆ. ಅವರಿಗಷ್ಟು ಕೆಲಸಕ್ಕೆ ಹೋಗೋದ್ರ ಬಗ್ಗೆ ಇವರಿಗಷ್ಟು ಒಲವು ಇರಲಿಲ್ಲ. ಅದರಿಂದ ಯಾಕೆ ಮತ್ತೆ ನೋಟ್ಸ್ ತರಿಸ್ಕೊಂಡಿದ್ದೆ, ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಿಮ್ಮ ತಂದೆ ತಾಯಿಯವರು ಏನಾಗಿದ್ರು? ಅವರೆಲ್ಲ ಅದು ನಮ್ಮ ಎಸ್ಟೇಟ್ ಇದೆ ಯಲ್ಲಾಪುರದಿಂದ ಕೊಡ್ಲಗದ್ದೆ ಅಂತ 18 ಕಿಲೋಮೀಟರ್ ದೂರದಲ್ಲಿ. ಅಗ್ರಿಕಲ್ಚರಿಸ್ಟು. ಇದು ಕಡಲೆ, ಇದು ಅಡಿಕೆ, ತೆಂಗು, ಬಾಳೆ ಮೆಣಸು ಹಾಕ್ತಾ ಇದ್ದಾರೆ. ನೀವು ಇವರು ಹೇಳಿದ್ರು ತೀರ್ಥಹಳ್ಳಿ, ಶಿವಮೊಗ್ಗ, ಬೆಂಗಳೂರು 3 ಕಡೆಯಲ್ಲಿ ಅವರು ಕೆಲಸ ಮಾಡಿದ್ರು. ಇವರು ತುಂಬಾ ಟ್ರೂ ಅಲ್ಲಿ. ನಿಮ್ಗೆ ಈ ಊರಲ್ಲಿ ಯಾವ್ದು ಊರು ಚಂದ? ನನಗೆ ಆಕ್ಚುಲಾಗಿ ಶಿವಮೊಗ್ಗ ತುಂಬಾ ಇಷ್ಟ ಆಗಿತ್ತು. ಬೆಂಗಳೂರು ಸ್ವಲ್ಪ ಬಿಸಿ ಅನ್ಸುತ್ತೆ. ಅದಕ್ಕೋಸ್ಕರ ನಾವು ಮೈಸೂರು ಕಾಮ್ ಅಂಡ್ ಕ್ವೈಟ್, ಮತ್ತೆ ಕ್ಲೀನ್ ಆಗಿರುತ್ತೆ, ಬಹಳ ಏರ್ ಪೊಲ್ಯೂಷನ್ ಇಲ್ಲ. ಅದಕ್ಕೆ ರಿಟೈರ್ಡ್ ಲೈಫ್ ನಾವು ಅಲ್ಲೇ ಕಳಿಬೇಕು ಅಂತ ನಾವು ಪ್ಲಾನ್ ಮಾಡಿದ್ದು. ಅದು ಅದೇ ವಿಧಿ ಅಂತ ಒಂದಿರುತ್ತಲ್ಲ, ಮಗನ್ನ ಇದಾಗೋಯ್ತು. ಬಟ್ ಈಗಲೂ ರಿಟೈರ್ಡ್ ಲೈಫ್ ಅದಕ್ಕೆ ಹೋಗಿ ಬಂದು ಮಾಡ್ತಾ ಇರ್ತೇವೆ. ಬಟ್ ಅದೇ ಈ ತರ ಆಗೋಯ್ತು ನಮ್ದು ಜೀವನದಲ್ಲಿ. ಒಂದು ಕೆಟ್ಟ ಘಟನೆ ನಡೆದೇ ಹೋಯ್ತು. ಬಟ್ ಆದರೂ ನಾನು ಡಿಪೆಂಡ್ ಮಾಡ್ಕೊಳ್ತಾ ಇಲ್ಲ ನಾನು ಅದ್ರ ಬಗ್ಗೆ. ಯಾಕೆಂದ್ರೆ ಒಬ್ಬನ ಬದಲು ನನಗೀಗ 3 ಜನ ಸಪೋರ್ಟರ್ಸ್ ಇದ್ದಾರೆ. ನನ್ನ ಸೊಸೆನೂ ಒಂಥರ ಮಗನ ಸ್ಥಾನ ತುಂಬಿದ್ದಾಳೆ. ಅಷ್ಟೇ ಹೇಳ್ಬೇಕು ಸರ್. ಇವರಿಗೆ ಸ್ವಲ್ಪ ಸಮಯ ಪೊಲೀಸ್ ಪ್ರೊಟೆಕ್ಷನ್ ಸಹ ಇತ್ತು ಅಂತ ಅವರ ವೈಯಕ್ತಿಕ ವೃತ್ತಿ ಧರ್ಮದಲ್ಲಿ. ವಿಜಿಲೆನ್ಸ್ ಆಫೀಸರ್ ಇಬ್ಬರಿದ್ರು. ಒಬ್ರು ದಪ್ಪೇದಾರ್, ಒಬ್ರು ಇನ್ನೊಬ್ರು ಸಬ್ ಇನ್ಸ್ಪೆಕ್ಟರ್ ಜೊತೆಗೆ ಹೋಗ್ತಾ ಇದ್ರು. ಅವಾಗೆಲ್ಲ ಮಗು ಚಿಕ್ಕದಿತ್ತು. ಇವರು 4 ದಿವಸ ಹೋಗೋದು, 4 ದಿವಸ ಆ ವಿಜಿಲೆನ್ಸ್ ಕೋರ್ಟ್ಗಳನ್ನ ಅಟೆಂಡ್ ಮಾಡೋದು. ಹೆಚ್ಚು ಕಮ್ಮಿ ಮನೇಲಿರೋದೇ ತುಂಬಾ ಕಡಿಮೆ ಆಗಿತ್ತು. ಇವರ ಇಂಟರ್ವ್ಯೂ ಅಲ್ಲಿ ಹೇಳಿದ, ನನ್ನ ಚಿತ್ರಕ್ಕಿಂತ ನನಗೆ ನಾಡಿಗ್ರ ಚಿತ್ರ ಎಷ್ಟು ಇಷ್ಟ ಅಂತ. ಹೌದು ಸರ್. ಅದು ಯಾಕೆ ಅಂತ ಹೇಳಿದ್ರೆ, ಅವ್ರ ಚಿತ್ರಗಳನ್ನ ನೋಡಿದ ತಕ್ಷಣ ನಂಗೆ ನಗು ಬಂದ್ಬಿಡುದು. ಇವ್ರ ಚಿತ್ರಗಳನ್ನ ನೋಡಿದ್ರೆ ಸ್ವಲ್ಪ ಇವರು ಬರೆಯೋದು ಸೀರಿಯಸ್ ಆಗತ್ತೆ ಅಂತ ಅನ್ಸತ್ತೆ. ನಂಗೂ ಕೆಲವು ಚಿತ್ರಗಳು ಅವಾಗಂತೂ ನಂಗೆ ಏನೇನೋ ಅರ್ಥನೇ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನಾನು ಅಷ್ಟು ನಾನೇ ಮೆಚೂರ್ಡ್ ಇಲ್ವೇನೋ ಅಂತ ನನ್ಗೆ ಅನ್ಸತ್ತೆ ಕೆಲಸ. ಬಟ್ ಇವ್ರ ಚಿತ್ರಗಳನ್ನ ನೋಡಿದಾಗ ಅದರಲ್ಲಿ ಹಾಸ್ಯದ ಜೊತೆಗೆ ಸ್ವಲ್ಪ ಸಮಾಜದ ಅಂಕುಡಂಕುಗಳನ್ನ ತಿದ್ದುವಂತ ಒಂದು ಕಲೆನೂ ಇತ್ತು ಅದರಲ್ಲಿ. ಬಟ್ ಇತ್ತೀಚೆಗೆ ನನಗೆ ಎಲ್ಲದೂ ಅರ್ಥ ಆಗತ್ತೆ. ಬಟ್ ಮೊದಲು ನನಗೆ 16ನೇ ವರ್ಷಕ್ಕೆ ಮದುವೆ ಆಗಿತ್ತು. SSLC ಆದ ತಕ್ಷಣ, ಸಾರಿ 17ನೇ ವರ್ಷಕ್ಕೆ ಆದ ತಕ್ಷಣ ನಮ್ಮ ತಂದೆ ಅವಾಗ ಹೌದು, ಅವಾಗ ಅರ್ಥ ಆಗ್ತಾನೆ ಇರ್ಲಿಲ್ಲ. ಬಟ್ ಇವಾಗ ನಿಮ್ಗೆ ಎಷ್ಟು ವಯಸ್ಸಾಗಿತ್ತು ಸರ್? ಆಗ ನನಗೆ 20. ನೀವು ಮೇಜರ್ ಆಗಿದೆ 27. ಬಟ್ ಈಗ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮಗೆ ನೀವು
ಇವರು ಆದಾಗ ಇಂಜಿನಿಯರ್ ಅಂತ ಗೊತ್ತಿತ್ತು. ನೀವು ವ್ಯಂಗ್ಯ ಚಿತ್ರಗಾರನ ಮದುವೆ ಆಗ್ಬೋದು ಅಂತ ಹೇಳ್ತೀರಾ, ಮದುವೆ ಆಗ್ಬೋದು ಕಷ್ಟ ಅಂತ ಹೇಳ್ತೀರಾ? ಅಲ್ಲ, ಅಥವಾ ಇಂಜಿನಿಯರ್ ಮದುವೆ ಆಗ್ಬೋದು ಮದುವೆ? ನನಗೆ ನಮ್ಮ ತಂದೆ ನನಗೆ ತುಂಬಾ ಸ್ವಾತಂತ್ರ್ಯ ಕೊಟ್ಟಿದ್ರು. ಒಂಥರ ಯಲ್ಲಾಪುರದಂತ ಒಂದು ಕುಗ್ರಾಮದಲ್ಲಿ ನಾವಿದ್ರು ಸಹ ಅಂದ್ರೆ ನಿಮ್ಗೆ ಇಷ್ಟನಾ ಅಂತಾನೆ ಕೇಳ್ತಾ ಇದ್ರು. ನನಗೇನಿತ್ತು, ದುಡಿಗಿಂತ ಹೆಚ್ಚಾಗಿ ಆಕ್ಚುಲಿ ನಮ್ಮ ಸುತ್ತಮುತ್ತ ಹಳ್ಳಿಲಿ ಈ ಎಸ್ಟೇಟ್ ಇರುವಂತ ದೊಡ್ಡ ದೊಡ್ಡ ಶ್ರೀಮಂತರು ಬಂದಿದ್ರು, ನನಗೆ ಪ್ರಪೋಸಲ್ ಇತ್ತು. ಆದ್ರೆ ನನಗೇನಿತ್ತು, ಎಜುಕೇಶನ್ ಇರಬೇಕು ಅನ್ನೋದಂತು. ಎಜುಕೇಶನ್ ಜೊತೆಗೆ ಇವ್ರದ್ದು ಕಾರ್ಟೂನಿಸ್ಟ್ ಅಂತ ಅನ್ನೋದೊಂದು ಪ್ಲಸ್ ಪಾಯಿಂಟ್ ಆಯ್ತು. ಅದರಿಂದ ನಾನು ತುಂಬಾನೇ ಇಷ್ಟಪಟ್ಟು ಇವರ ಪ್ರಪೋಸಲ್ ಅನ್ನ ಒಪ್ಕೊಂಡೆ. ನಿಮ್ಮ ಅಕ್ಕ ತಂಗಿಯರಲ್ಲಿ ಅವರೇ ಇದ್ದಾರೆ. ಲಾಯರು, ನನ್ನ ಎರಡನೇ ತಂಗಿ. ಮೂರನೇವರು ಮಿಲಿಟರಿ ಕಾಲೇಜ್ ಲೆಕ್ಚರರು, ಸಾಗರದಲ್ಲಿದ್ದಾರೆ. ಅಣ್ಣ ತಮ್ಮಂದ್ರು? ಇಬ್ಬರು ತಮ್ಮಂದ್ರು. ಒಬ್ಬ ತಮ್ಮ ಬಿಕಾಂ ಮಾಡಿದ್ದಾನೆ, ಬಟ್ ಅವರಿಗೆ ಸಾಕಷ್ಟು ಎಲ್ಲ ಆಸ್ತಿ ಇದೆ. ಅವ್ರಿಗೆ ಹೊರಗಡೆ ಹೋದ್ರೆ ಏನ್ ಬೇಕಿಲ್ಲ, ಹೊರಗಡೆ ಹೋಗುವಂತ ಪ್ರಮೇಯನೇ ಇಲ್ಲ. ಅದರಿಂದ ಅವರ ಅಗ್ರಿಕಲ್ಚರ್ ಇದರಲ್ಲಿ. ಅವರು ತಂಗಿ ಲಾಯರ್ ಅಲ್ಲ, ತಂಗಿ ಹಸ್ಬೆಂಡ್ ಲಾಯರ್. ಹಸ್ಬೆಂಡ್ ನೀವು ಮೊನ್ನೆ ಕೇಳಿದ ಅತ್ತೆ ಸೊಸೆನ ಗಲಾಟೆ ಇದೆಯಾ ಅಂತ. ಏನಿಲ್ಲ, ನಿಮ್ಮಂತ ಅತ್ತೆ ಮಾವನ ಪಡೆಯೋದು ನಮ್ಮ ಅದೃಷ್ಟ ಅಂತ ಹೇಳಿದ್ರು. ಇಲ್ಲ ಸರ್, ಅದೇನಾಗತ್ತೆ, ನಾನ್ ಬೇರೆ ಕಡೆಯಿಂದ ಬಂದವಳು, ಅವಳು ಪಾಪ ಬೇರೆ ಕಡೆಯಿಂದ ಬಂದವಳು. ಸ್ವಲ್ಪ ಸ್ವಲ್ಪ ಇದೇ ಇರ್ತದೆ. ಅದಕ್ಕೆ ವ್ಯಂಗ್ಯ ಚಿತ್ರಕ್ಕೆ ಎಷ್ಟು ಪೂರಕ ಆಯ್ತು ಅಂತ ಕೇಳಿದ್ದೆ. ಅದೆಲ್ಲ ಸರ್, ಬೇಕಾದಷ್ಟು ಆಗಿರ್ಬೋದು. ಸುಮಾರು ಮನೆಯಲ್ಲಿ ನಡೆಯೋ ಘಟನೆಗಳು, ಆಮೇಲೆ ನಾನ್ ಕೆಲಸ ನಡೆಯುವ ರೀತಿ, ಅದನ್ನೆಲ್ಲ ಅವರ ಅದಕ್ಕೆ ಸಲಕರಣೆಯಾಗಿ ಬಳಸ್ಕೊಳ್ತಾರೆ. ಅದನ್ನೆಲ್ಲ ಅಂದ್ರೆ ಒಂದು ವಿಷಯ ಹೇಳ್ಬೇಕು ಅಂದ್ರೆ, ಈ ನಮ್ಮ ಮಗನಿಗೆ ಮದುವೆ ಆಗೋದಕ್ಕಿಂತ ಮುಂಚೆ ಚಿಕ್ಕವನಿದ್ದಾಗ ನಾವು ಶಿವಮೊಗ್ಗದಲ್ಲಿದ್ವಿ. ನನಗೆ ಹೆಚ್ಚು ಟೂರ್ ಜಾಬೇ ಇತ್ತು. ಒಂದು ವಿಜಿಲೆನ್ಸ್, ಅದು ಕೂಡ ಟೂರ್. ಇನ್ನೊಂದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್, ಅದು ಕೂಡ ಟೂರ್. ಆಮೇಲೆ ಈ ಕಡೆ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್, ಅದು ಕೂಡ ಟೂರ್. ಎಷ್ಟೋ ಸಮಯ ನಾನು ಹೋದ್ರೆ ಒಂದು ವಾರಗಟ್ಟಲೆ ಬರ್ತಾನೆ, ಕುಟುಂಬದಲ್ಲಿ ಇವರೇ ನಡೆಸಿದ್ದಾರೆ, ವಾಪಸ್ ಮನೆಗೆ ಬರ್ತಿರ್ಲಿಲ್ಲ. ಅಷ್ಟು ಸಮಯ ನಮ್ಮ ಮಗುವನ್ನು ನೋಡ್ಕೊಳ್ಳೋದೊಂದು ದೊಡ್ಡ ಸಮಸ್ಯೆನೇ ಆಗ್ತಿತ್ತು. ಅವ್ರ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಅಥವಾ ಇನ್ನೇನಾದ್ರು ಆದಾಗ ಎಲ್ಲರಿಗೂ ಕರ್ಕೊಂಡು ಹೋಗಿ ಅದನ್ನು ಸುಧಾರಿಸ್ಬೇಕು. ಆ ಸಮಯದಲ್ಲಿ ನಮಗೆ ಈ ಮೊಬೈಲ್ ಫೋನ್ ಏನು ಇರಲಿಲ್ಲ, ಕಾಂಟ್ಯಾಕ್ಟ್ ಮಾಡೋದು ಕೂಡ ತುಂಬಾ ಕಷ್ಟ ಆಗ್ತಿತ್ತು. ಆ ಸಮಯದಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಅಂದ್ರೆ ನಾವು ಬರೋವರೆಗೂ ಕಾಯ್ಕೊಟ್ಟು ಎಷ್ಟೋ ಸಲ ಆಫೀಸಿಗೆ ಬಂದು ಯಾವಾಗ ಬರ್ತಾರೆ ಅಂತ ಕೇಳೋದು. ನಮಗೆ ಅವರು ನಮ್ಮ ಆಫೀಸಲ್ಲೂ ನಮಗೆ ಈ ಕೋರ್ಟು ಕಚೇರಿ ಎಲ್ಲ ಇದ್ದಿದ್ರಿಂದ ಯಾವಾಗ ನಾವು ಡೆಫಿನೆಟ್ ಆಗಿ ಹೇಳ್ತಾನೆ ಇರಲಿಲ್ಲ, ಹೇಳಕ್ ಆಗ್ತಾನೂ ಇರಲಿಲ್ಲ. ಯಾವಾಗ ಆಯ್ತು ಅವಾಗ ಬರ್ತಾ ಇದ್ವಿ ಅಷ್ಟೇ. ಬಂದಾಗ ಇದು ಮಾಡಿದ್ರು. ಬಟ್ ಎಲ್ಲ ಅದನ್ನು ತೂಗಿಸ್ಕೊಂಡು ಹೋಗಿದ್ದಾಳೆ. ಅದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನಮಗೆ. ನೀವು ರಿಟೈರ್ಡಿಗೆ ನಿಮ್ಗೆ 58ಕ್ಕೆ 60ಕ್ಕಿದ್ದದ್ದು? ನನ್ಗೆ 58ಕ್ಕೆ ಆಗಿತ್ತು. ಅಂದ್ರೂ ನೀವು ಈಗ 85 ವರ್ಷ ಅಂದ್ರೆ ನೀವು ರಿಟೈರ್ಡ್ ಲೈಫಲ್ಲೇ ಈಗ. ನನ್ನ ಸರ್ವಿಸ್ ಒಂದಾದ್ರೆ ರಿಟೈರ್ಡ್ ಲೈಫು ಒಂದು ಸರ್ವಿಸ್. ಇನ್ನು ಈ ಕಾರ್ಟೂನ್ ಕೂಡ ಒಂದು ಸರ್ವಿಸ್. ಅಂದ್ರೆ ನನ್ನ ಸರ್ವಿಸ್ 32 ವರ್ಷ, ರಿಟೈರ್ಡ್ ಲೈಫು 32 ವರ್ಷ ಆಗಿರ್ಬೋದು. ಆಮೇಲೆ ಕಾರ್ಟೂನ್ ಲೈಫ್ 60 ವರ್ಷ ಆಗಿದೆ. ಹಾಗೆ ಅಂದ್ರೆ ರಿಟೈರ್ಡ್ ಅಲ್ಲಿ ನೀವು ಹೆಚ್ಚು ಇವರೊಟ್ಟಿಗೆ ಇದ್ದೋ, ನೀವು ಡ್ಯೂಟಿ ಅವರ್ಸ್ಗಿಂತ ರಿಟೈರ್ಡ್ ಲೈಫಲ್ಲಿ ಹೆಚ್ಚು ಒಟ್ಟಿಗಿದ್ರಿ. ನೀವು ಒಟ್ಟಿಗಿದ್ವಿ. ಸ್ಪೆಷಲ್ ಕಪಲ್ ತುಂಬಾ ಒಂಥರ ಅವ್ರನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅವರು. ನಾನು ಹೇಳುದು ಒಂಥರ ಈಗಿನವ್ರಿಗೆ ಒಂದು ಅವರು ಸ್ಟ್ಯಾಂಡಿಂಗ್ ಎಕ್ಸಾಂಪಲ್. ಹಸ್ಬೆಂಡ್ ಅಂಡ್ ವೈಫ್ ಈ ತರ ಜೋಡಿ ಸಿಗೋದು ಭಾರಿ ಕಷ್ಟ. ಓಕೆ, ನೀವು ಈಗ ಕಥಾ ಕ್ಷೇತ್ರಕ್ಕೂ ಇಳಿದಿದ್ದೀರಿ ನೀವು ಇತ್ತೀಚೆಗೆ. ಕತೆ ಬರೆಯೋದ್ರ ಇದರ ಬಗ್ಗೆ ಒಂದು 4 ಮಾತು, ನಿಮ್ಮ ಮಾತು ಮತ್ತು ಇವರ ಮಾತು ಏನಾರು ಇದೆಯಾ? ಏನ ಕತೆ ಓದಿದ್ದೀರಿ ಇವ್ರದ್ದು? ಓದಿದ್ದೀನಿ. ಅದ್ರ ಬಗ್ಗೆ ಅವ್ರ ಹತ್ರ ಕೇಳಿ, ನೀವೇ ಹೇಳಿ ಸರ್. ಅಲ್ಲ, ನನಗೆ ಕತೆ ಬರೆಯೋದು ಪ್ರೇರಣೆ ಮೊದಲಿಂದೂ ಇತ್ತು. ಯಾಕಂದ್ರೆ ನಮ್ಮ ತಂದೆಯವರು ತುಂಬಾ ಪುಸ್ತಕಗಳು ಬರೆದಿದ್ದಾರೆ. ಅವ್ರ ಕತೆ ಅಂತ ಬರಲಿಲ್ಲ, ಈ ಸಾಹಿತ್ಯ ಅವರು ಹಿಂದೆ ಹೇಳ್ದಂಗೆ ಅವ್ರು ಕುವೆಂಪು ಅವರು ಅವ್ರ ಕ್ಲಾಸ್ಮೇಟ್ಸ್. ಮತ್ತೆ ನಮ್ಮ ಅಣ್ಣ ಕೂಡ ಒಳ್ಳೆ ಕಾದಂಬರಿಕಾರ ಶಂಕರ. ನಮ್ಮ ಬಾಬಾ ಸುಬ್ಬಣ್ಣವರು ಅವರು ಬರೆಯವರೇ, ಗಿರೀಶ್ ಕಾಸರವಳ್ಳಿ ಅವರು ಬರೆಯವರೇ.
ಹೀಗಾಗಿ ನನಗೆ ಆ ಒಂದು ಈ ಸಾಹಿತ್ಯಿಕ ವಾತಾವರಣ ಮನೆಯಲ್ಲೇ ಇತ್ತು. ಹಾಗಾಗಿ ನನಗೆ ಮೊದಲಿಂದಲೂ ಕತೆ ಬರೆಯೋ ಅಭ್ಯಾಸ ಇತ್ತು, ಇಲ್ಲ ಅಂತಲ್ಲ. ಚಿಕ್ಕಂದಿನ SSLC ಆದಮೇಲೆ ಸುಮಾರು ಪತ್ರಿಕೆಗಳಿಗೆ ಈ ಬರೆದಿದ್ದೀನಿ. ಕೆಲವೆಲ್ಲ ಸಣ್ಣ ಸಣ್ಣದು, ಈ ಇದುವೇ ಜೀವ ಇದು ಜೀವನ ಆ ಥರ ಶುರು ಮಾಡಿಕೊಂಡು ಕೆಲವಾರು ಕಥೆಗಳು ಮಯೂರದಲ್ಲಿ ಬಂದಿದೆ, ಸುರದಲ್ಲಿ ಬಂದಿದೆ, ತರಂಗದಲ್ಲಿ ಬಂದಿದೆ. ಇದೆಲ್ಲ ನಾವು ಬರೆದೆ. ಆಮೇಲೆ ಈ ಒಂದು ಕೊರೋನಾ ಬಂದಾಗ ದೊಡ್ಡದಾಗಿ ಅವಾಗ ತುಂಬ ಪುರ್ಸೊತ್ತಿತ್ತು, ಎಲ್ಲ ಹೊರಗಡೆ ಹೋಗೋಕ್ಕೆ ಅವಕಾಶನ ಇರಲಿಲ್ವಲ್ಲ. ನೆನಪುಗಳು ನೂರಾರು ಸಾವಿರಾರು ಇದ್ದಾವೆ. ಇದನ್ನೆಲ್ಲ ಯಾಕೆ ಬರೀಬಾರ್ದು, ಒಂದು ಕಡೆ ಬರೆದಿಟ್ಬಿಡೋಣ ಅಂತೇಳಿ ಸುಮ್ಮನೆ ಶುರು ಮಾಡಿದೆ ನಾನು. ನಮ್ಮ ನೆನಪು ಅಂದರೆ ತೀರ್ಥಹಳ್ಳಿ ನೆನಪು. ತೀರ್ಥಹಳ್ಳಿಯಲ್ಲಿ ಗೊತ್ತಲ್ಲ ನಿಮಗೆ, ಅತಿಯಾದ ಮಳೆ, ತುಂಗಾ ನದಿ ಹರಿಯೋದು. ಮಳೆಗಾಲದಲ್ಲಿ ರಾಮಮಂಟಪ ಅಂತ ಬಂದಿದೆ. ರಾಮಮಂಟಪ ಮುಳುಗಿದ್ರೆ ಒಂದು ದೊಡ್ಡ ಪ್ರವಾಹ ಬಂದಂಗೆ. ಆ ಪ್ರವಾಹನೆಲ್ಲ ನಾವು ನೋಡಕ್ಕೆ ಹೋಗ್ತಿದ್ವಿ. ಅಲ್ಲಿಂದ ಶುರು ಮಾಡಿ ಕಥೆನ, ನನ್ನ ನೆನಪುಗಳನ್ನೆಲ್ಲ ಶುರು ಮಾಡಿ ತೀರ್ಥಹಳ್ಳಿಯ ಹುಲಿವೇಷಗಳದ್ದು, ಅದು ತೀರ್ಥಹಳ್ಳಿಯಲ್ಲಿ ಒಂದು ಈ ಗಣಮಗ ಹಿಂದೆಲ್ಲ ಇತ್ತಲ್ಲ, ಅದ್ರಲ್ಲಿ ಕೆಲವಾರು ಇನ್ಸಿಡೆಂಟ್ಗಳು ನನಗೆ ಅಪೀಲ್ ಆಗಿದ್ದು. ಆಮೇಲೆ ಹೊಳೆಯಲ್ಲಿ ಇಬ್ಬರು ತೇಲ್ಕೊಂಡು ಹೋಗಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಕೊನೆಗೆ ಗೆಲ್ಲೋದು, ಇಂಥದ್ದೆಲ್ಲ ಸೇರಿಸ್ಕೊಂಡು. ಆಮೇಲೆ ಕೆಲವಾರು ವ್ಯಕ್ತಿಗಳು ನನ್ನ ಮೇಲೆ ತುಂಬ ಪರಿಣಾಮ ಮಾಡಿದ್ದು, ಅವ್ರದ್ದೆಲ್ಲ ಸೇರಿಸಿ ಬರೆದೆ ನಾನು. ಅದನ್ನು ಬರೆದು ಏನು ಮಾಡಬೇಕು ಅಂದರೆ ಸುಮ್ಮನೆ ಫೇಸ್ಬುಕ್ಕಿಗೆ ಹಾಕ್ತಾ ಹೋದೆ. ಅದು ರಿಯಾಕ್ಷನ್ಸ್ ತುಂಬ ಚೆನ್ನಾಗಿ ಬಂತು. ತುಂಬ ಜನ ಅದನ್ನು ನೋಡ್ತಿದ್ರು. ನಮಗೆ ಈ ಕಾರ್ಟೂನ್ ಬರೆದ್ರೆ ಒಂದು 50-100 ಜನ ನೋಡಿದರೆ, ಈ ಕಥೆನ ಒಂದು 100-150 ಜನ ನೋಡೋರು, ಆ ಸಣ್ಣ ಸಣ್ಣ ಈ ಎಪಿಸೋಡ್ಗಳನ್ನು. ಹಾಗಾಗಿ ಸುಮಾರು ಒಂದು 50-60 ಎಪಿಸೋಡ್ ಬರದೆ ಹಂಗೇನೆ. ಸೊ ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂತು. ಬಂದ ಮೇಲೆ ನಾವು ಆಮೇಲೆ ಅದನ್ನು ಬುಕ್ ಮಾಡಬೇಕು ಅನ್ನೋ ಐಡಿಯಾ ಏನು ಇರಲಿಲ್ಲ. ನಮ್ಮ ಶಾರದ್ ಕರ್ಕೋಡು, ಆಮೇಲೆ ತೀರ್ಥಹಳ್ಳಿ ಅಂತರಂಗ ಪತ್ರಿಕೆ ಅಂತ ಇದೆ, ಅದರ ಇವರು ಎಡಿಟರು ಕನ್ನಡ ಜನ ಅಂತ, ಅವರ ಹೆಸರು ರಮೇಶ್ ಶೆಟ್ಟಿ ಅಂತ. ರಮೇಶ್ ಶೆಟ್ಟಿ ಅವರು. ಆಮೇಲೆ ನನಗೆ ಕೆಲವಾರು ಫೇಸ್ಬುಕ್ ಮಿತ್ರರೆಲ್ಲ ಇದ್ದಾರೆ, ಮಂಜುನಾಥ್ ಸೀತಾರಾಮಯ್ಯ ಅಂತವರೆಲ್ಲ. ಇದನ್ನೆಲ್ಲ ಒಂದು ಬುಕ್ಕಲ್ಲಿ ಮಾಡಿ ನೀವು ಚೆನ್ನಾಗಿರುತ್ತೆ ಅಂತ ಹೇಳಿದ್ರಲ್ಲ, ಹಾಗೆ ಅದನ್ನ ಮಾಡಬೇಕು ಅಂತ ಮಾಡಿದೆ. ಆದರೆ ಯಾವ ಪಬ್ಲಿಷರು ನನಗೆ, ನಾನು ಪರ್ಸನಲಿ ಯಾರ್ದು ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ. ಒಂದಿನ ಏನಾಯ್ತು ಅಂದರೆ, ನಮ್ಮ ಗುರುದತ್ತ ಸಂಕೇತ್ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು, ಎಲ್ಲ ಮಾಡಿ 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 ಅಂತ. ಅಂಕಿತ ಪ್ರಕಾಶನದ ಇವರಿದಾರಲ್ಲ, ಪ್ರಕಾಶ್ ಕಂಬತ್ತಳ್ಳಿ ಅವರು ದಿವಸ ಮಾತಾಡಿ, ನಿಮ್ಮದು ಆವಾಗ ಒಂದು ಇದು ಸುಧಾ ವಿಶೇಷ ಸಂಚಿಕೆಯಲ್ಲಿ ನನ್ನೊಂದು ಕಾರ್ಟೂನ್ ಬಂದಿತ್ತು. ಅವ್ರು ಕಾರ್ಟೂನ್ ಪ್ರಿಯರು ಭಾಳ. ಕಾರ್ಟೂನ್ ನಮ್ಮದು ಮತ್ತು ನಾಡಿಗರನ್ನು ಭಾಳ ಅವರು ಪಡ್ತಿದ್ರು. ಅವರೇ ಹೇಳಿದ್ರು, ನಿಮ್ಮದು ಅದೇನೋ ಬುಕ್ ಇದನ್ನು ಕೊಡಿ, ನಾನು ಮಾಡ್ತೀನಿ ಅಂತ ಹೇಳಿದ್ರು ಅವರು. ಖುಷಿ ಆಯಿತು, ಕೊಟ್ಟೆ. ಅದನ್ನು ಬುಕ್ ಫಾರ್ಮ್ ಮಾಡಿದರು. ಸೊ ಹೀಗಾಗಿ ಅದು ಪುಸ್ತಕ ಹೊರಗೆ ಬಂತು. ಒಳ್ಳೆ ರೆಸ್ಪಾನ್ಸ್ ಇತ್ತು ಅದಕ್ಕೆ. ಬಟ್ ಉಳಿದ ವಿಷಯಗಳು ನನಗೆ ಗೊತ್ತಿಲ್ಲ. ಆಗ ಒಂದು ಸುಸಂದರ್ಭ ಅಂದ್ರೆ ನನಗೆ ತಿಳಿಯೋದು, ಬರಹಗಾರರು ಬಿಡುವಾಗಿದ್ರು, ಓದುಗರು ಬಿಡುವಾಗಿದ್ರು. ಆದ ಕಾರಣ ಹೆಚ್ಚು ಜನ ಓದಿದ್ರು ಅಂತ ಕಾಣ್ತದೆ. ನಿಜ ನಿಜ, ಬಹಳಷ್ಟು ಜನ ಓದಿದ. ಆಗ ಓದ್ಲಿಕ್ಕೂ ಸಮಯ ಇತ್ತು. ಅದೊಂದು ಮಲೆನಾಡಿನ ವಿಷಯ ಹೆಚ್ಚಿಗೆ ಇದ್ದಿದ್ರಿಂದ ಕೆಲವರೊಂದು ಸಜೆಷನ್ ಕೊಟ್ಟರು, ಬರೀ ಮಲೆನಾಡಿಂದೇ ಮಾಡಿಬಿಡಿ ಅಂತ, ಒಂದು ಮಲೆನಾಡಿನ ಕಥೆಗಳಾಗ್ತಾವಲ್ಲ ಅಂತ. ಆದ್ರೆ ನನಗೆ ಹಂಗೆ ಅನಿಸ್ಲಿಲ್ಲ. ಅದು ನನ್ನ ನೆನಪುಗಳು ಅಂದರೆ ಸ್ವಲ್ಪ ಅಲ್ಲಿಂದ ನಾನು ಓದಿದ್ದು ಕಾಲೇಜ್ ಬಿಟ್ಟ ಮೇಲೆ ಈ ಕಡೆ ಬಂದಿದ್ದು. ಆಮೇಲೆ ನಾನು ಕಾರ್ಟೂನು ಮತ್ತೆ ಎಂಜಿನಿಯರಿಂಗ್ ಎರಡು ಒಟ್ಟಿಗೆ ಮಾಡಿ ಎಂಜಿನಿಯರ್ ಕಾರ್ಟೂನಿಸ್ಟ್ ಅಂತ ಆಗಿರೋದು. ಇದನ್ನೆಲ್ಲ ಬರೀಬೇಕು ಅಂತ ಅನಿಸ್ತು. ಹಾಗೆ ಮಾಡಿ ಸುಮಾರು ನಮ್ಮ ಕರ್ನಾಟಕ ಕಾರ್ಟೂನಿಸ್ಟ್ ಅಸೋಸಿಯೇಷನ್ ಅಂತ ಆಗಿದೆಯಲ್ಲ, ಅಲ್ಲಿವರೆಗೂ ಅದನ್ನು ಬರ್ತಿದ್ದೀನಿ. ಆಮೇಲೆ ಕೆಲವು ನೆನಪುಗಳನ್ನು ಇದನ್ನು ಬರವಣಿಗೆ ರೀತಿ ಕೂಡ ನಾನು ಬೇರೆ ಥರ ಮಾಡಿದ್ದೀನಿ, ಮಾಮೂಲಿ ಇದರಲ್ಲಿಲ್ಲ. ಸ್ವಲ್ಪ ನಮ್ಮದು ಕಾರ್ಟೂನ್
ಅದು ಬರೆದು ಏನಂದ್ರೆ ಚಿಗುರು ಚಿತ್ತಾರ ನೆನಪಿನ ಕಥನಗಳು ವ್ಯಂಗ್ಯ ಕಂಗಳಿಂದ ಅಂತ ಹಾಕಿದೆ. ಅದು ನಾನು ವ್ಯಂಗ್ಯ ಕಂಗಳಿಂದ ಅನ್ನೋದಕ್ಕೆ ಸ್ಪೆಷಲ್ ಆಗಿ ಒಂದು ಅದೇ ತರ ಮಾಡಿದ್ದು ನಾನು. ಅದು ಚೆನ್ನಾಗಿ ಇದಾಯಿತು. ಆಮೇಲೆ ಕೆಲವು ತಮಾಷೆಯ ಪ್ರಸಂಗಗಳು ಅಂತ ಅದರಲ್ಲಿ ಸೇರಿಸಿದ್ದೀನಿ. ಅದು ನನ್ನ ಅನುಭವ ಬಿಡ, ಬಟ್ ಅದು ಪೂರ್ತಿ ತಮಾಷೆ ಅದು. ಇನ್ನು ಕೆಲವು ನನ್ನ ನೆನಪು ಕಥೆಯಾಗಿ ಅಂತ ಮಾಡಿ, ಅದು ನಮ್ಮ ನೆನಪೇ, ಬಟ್ ಅದು ಸ್ವಲ್ಪ ಕಥೆಯ ರೂಪದಲ್ಲಿ ಇದೆ. ಆ ಥರ ಮಾಡಿ ಅದು ಪುಸ್ತಕ ಸುಮಾರು ಒಂದು 105 ಪೇಜು. ನೀವು ಕಥಾ ಕ್ಷೇತ್ರಕ್ಕೆ ಯಾವ ಪ್ರಥಮ ಕಥೆ ಯಾವಾಗ ಬರಲಿ ಸ್ಟಾರ್ಟ್ ಮಾಡಿದ್ರಿ? ಅದು ರಿಟೈರ್ಡ್ ಆದ್ಮೇಲೆ ಬರ್ದದ ಮೊದಲು ಬರಲಿಲ್ಲ? ಇಲ್ಲ, ಮೊದಲೇ ಬರ್ತಿದ್ದೀನಿ. ಕತೆ ನನಗೆ ನೆನಪಿಲ್ಲ. ಸುಧಾದಲ್ಲಿ ಫಸ್ಟ್ ಒಂದು ಕತೆ ಪ್ರಾರಂಭ ಆಯಿತು. ಅದು ಹೇಗೆ ಅಂದರೆ ನನಗೊಂದು ತೀರ್ಥಹಳ್ಳಿಯಲ್ಲಿ ನಡೆದ ಒಂದು ಇನ್ಸಿಡೆಂಟ್ ಮೇಲೆ ಮಾಡಿದ ಕತೆ. ಅದು ಯಾವ ವರ್ಷ ಪ್ರಕಟ ಆಯ್ತು ಸರ್? ಅದು ಸುಮಾರು 70-72. ನೀವು ಕಥೆಗಳನ್ನು ಬರ್ದಿದ್ದೀರಿ ಹಾಗಾದ್ರೆ ಆಗಲೇ ಸುಧಾದಲ್ಲಿ. ನಿಮ್ಮ ಕೆ ಆರ್ ಸ್ವಾಮಿ ಅಂತಲೇ ಬರ್ದಿದ್ದೀರಾ? ಕೆ ಆರ್ ಸ್ವಾಮಿ. ಅದಕ್ಕೆ ಇಲಸ್ಟ್ರೇಷನ್ ನೀವು ಮಾಡಿದ್ದೀರಾ ಅಥವಾ ಪತ್ರಿಕೆ? ಇಲ್ಲ, ಅವರೇ ಮಾಡಿದ್ರು. ಇನ್ನೊಂದು ಹಾಸ್ಯ ಪ್ರಸಂಗಗಳನ್ನು ಬರೆದಿದ್ದೀವಿ. ಅದು ಸುಧಾ ಮಯೂರದಲ್ಲಿ ಬಂದಿದೆ. ಕೆ ಆರ್ ಸ್ವಾಮಿ. ಆಮೇಲೆ ಕೆಲವು ಈ ವಿನೋದ ಇಂಥದ್ದು ಎಲ್ಲ ಬಂದಿದೆ. ನಿಮಗೆ ಅಪರಂಜಿ ನಿಮ್ಮನ್ನು ಹೆಚ್ಚು ಗುರುತಿಸುವುದು ಕಥೆಗಾರರಾಗಿ ಅಥವಾ ವ್ಯಂಗ್ಯ ಚಿತ್ರಗಾರ? ನಿಮ್ಮ ಪ್ರಕಾರ ವ್ಯಂಗ್ಯ ಚಿತ್ರಗಾರರಿಗೆ. ಯಾಕೆಂದ್ರೆ ಅದು ನನ್ನ ಎಕ್ಸ್ಪೀರಿಯನ್ಸ್ ದೊಡ್ಡದು. ಅದ್ರ ಮೇಲೆ ಈಗ ಅವರು ಯಾರು ಮಾತಾಡಿದ್ರು ಕೂಡ ಕಾರ್ಟೂನಿಸ್ಟ್ ಅಂತ ಹೇಳ್ತಾರೆ, ಕಥೆಗಾರ ಅಂತ ಯಾರು ಹೇಳಲ್ಲ. ನಾನು ಅದನ್ನ ಕಾರ್ಟೂನಿಸ್ಟ್ ಅಂತ ಅನ್ನೋದನ್ನು ನಾನು ಮಾಡ್ಕೊಂಡಿದ್ದೀನಿ. ಈಗ ನೀವು ಹಾಕಿ ನೀವು ಮತ್ತು ನಾಡಿಗರು ಕೂಡಿ ಒಂದು ಬೆಳೆಸಿದ ಒಂದು ಕಲ್ಪನೆಯಿಂದ ಬೆಳೆದ ಕರ್ನಾಟಕ ವ್ಯಂಗ್ಯಚಿತ್ರಗಾರರ ಸಂಘ ಈಗ 48 ವರ್ಷ ದಾಟಿದೆ. ಅದರಲ್ಲಿ ಅವರ ಸವಿನಯದಲ್ಲಿ ಇತ್ತೀಚೆಗೆ ಕಾರ್ಟೂನಿಸ್ಟರು ಪುಸ್ತಕ ಬರೆದಿದ್ದಾರೆ. ಇದರಲ್ಲಿ ಹಲವಾರು ವ್ಯಂಗ್ಯಚಿತ್ರಗಾರರ ಮಾಹಿತಿಗಳು ಎಲ್ಲ ಇದೆ. ಇದನ್ನು ನೋಡುವಾಗ ನೀವು ಇದನ್ನು ಈ ಪುಸ್ತಕವನ್ನು ಗಮನಿಸಿರ್ಬೋದು. ಇದರಲ್ಲಿ ಪ್ರಥಮವಾಗಿ ನಿಮ್ಮನ್ನೇ 48 ವರ್ಷ ಬರೆದ ದಾರಿ ಎಲ್ಲವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ನಿಮ್ಮ ಸಾಧನೆಗಳನ್ನೆಲ್ಲ. ಇದರಲ್ಲೇ ನೀವು ಹಿರಿಯ ವ್ಯಂಗ್ಯಚಿತ್ರಗಾರರು ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದು ಏನು ಮಾಡಿದ್ದಾರೆ ಅಂದ್ರೆ ಅವರು ಈಗ ವಯಸ್ಸಿಗೆ ಪ್ರಕಾರ ಸೀನಿಯಾರಿಟಿ ಪ್ರಕಾರ ಅದು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕೆಂದ್ರೆ ಸೀನಿಯರು ಜೂನಿಯರು ಆ ಥರ ವಯಸ್ಸಿಗೆ ತಕ್ಕಂಗೆ ಹಾಕೊಂಡು ಹೋಗಿ ಆಲ್ಫಾಬೆಟಿಕ್ ಹಾಕಿದ್ರೆ ಹೌದೌದು. ಈಗ ಅತ್ಯುತ್ತಮ ಯಾರು, ಉತ್ತಮ ಯಾರು, ಮಧ್ಯಮ ಯಾರು, ಅವೆಲ್ಲ ಪ್ರಶ್ನೆಗಳು ಬರುತ್ತೆ. ಈಗ ವಯಸ್ಸಿನ ಪ್ರಕಾರ ಹಾಕ್ಬಿಟ್ರೆ ಆ ಪ್ರಶ್ನೆ ಇಲ್ಲ. ಆ ದೃಷ್ಟಿಯಿಂದ ಇದನ್ನು ನಾಗನಾಥ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಅದರ ನೆಕ್ಸ್ಟಿನ ನಿಮ್ಮ ನೆನಪು ಅಥವಾ ಏನಾದ್ರು ಒಡನಾಟದಲ್ಲಿ ನೆನಪು ಪಾಂಡುರಂಗರಾವ್ ಬಗ್ಗೆ ಏನಾದ್ರು? ಇವ್ರು ಮೊದಲು ಬಿಲಾಯಿ ಸ್ಟೀಲ್ ಪ್ಲಾಂಟ್ ಅಲ್ಲಿ ಉಕ್ಕಿನ ಕಾರ್ಖಾನೆಯಲ್ಲಿ ಇದ್ರು. ಇವ್ರ ಕಾಂಟ್ಯಾಕ್ಟ್ ಇರಲಿಲ್ಲ, ನಾವು ನಿಜವಾಗ್ಲೂ ಹೇಳಬೇಕು, ಇರಲಿಲ್ಲ. ಇವರು ಅಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ರಿಟೈರ್ ಆದ ಮೇಲೆ ಅವರು ಇಲ್ಲಿಗೆ ಬಂದು ಇಲ್ಲಿ ನಮ್ಮ ವ್ಯಂಗ್ಯಚಿತ್ರಕಾರರ ಸಂಘದಲ್ಲಿ ಅವರು ಪ್ರೆಸಿಡೆಂಟ್ ಕೂಡ ಆಗಿದ್ರು ಒಂದು 2-3 ವರ್ಷ. ಸೊ ಇವರು ತುಂಬ ಚೆನ್ನಾಗಿ ಬರೀತಾರೆ. ಜೊತೆಗೆ ಅವರು ಒಂಥರ ಇವ್ರನ್ನು ಪ್ರತ್ಯೇಕವಾಗಿ ಗುರುತಿಸಬಹುದು. ಹೇಗೆ ಅಂದರೆ ಅವಾರ್ಡ್ ವಿನ್ನರ್ಸ್ ಆ ಥರ ತುಂಬ ಈ ಫಾರಿನ್ ಕಾರ್ಟೂನ್ಗಳಿಗೆ ಕಂಟೆಸ್ಟ್ ಮಾಡ್ತಾರೆ ಮತ್ತು ತುಂಬ ಬರೀತಾರೆ ಮತ್ತು ಒಳ್ಳೊಳ್ಳೆ ಕಾರ್ಟೂನ್ಗಳನ್ನ ಬರೆದಿದ್ದಾರೆ. ಇವರು ಜಿ.ವಿ. ಗಣೇಶಯ್ಯ, ಇವರು ಮೈಸೂರಿನವರು. ಇವರು ಮೈಸೂರಿನವರು, ಬಟ್ ಈಗೆಲ್ಲ ಶೃಂಗೇರಿ ಹತ್ರ ಎಲ್ಲ ಶಿಫ್ಟ್ ಆಗಿದ್ದಾರೆ. ಬಟ್ ಇವರು ಒಳ್ಳೆ ಹ್ಯೂಮರಿಸ್ಟ್, ಒಳ್ಳೆ ಕಥೆಗಾರರು. ಮತ್ತೆ ಕಾರ್ಟೂನ್ ಬಗ್ಗೆ ಒಂದು ಪುಸ್ತಕ ಬರೆಯುವುದು ಹೇಗೆ ಅಂತ, ವ್ಯಂಗ್ಯಚಿತ್ರ ಬರೆಯುವುದು ಹೇಗೆ ಅಂತ, ಅದು ತುಂಬಾ ಚೆನ್ನಾಗಿದೆ. ಮತ್ತೆ ಇವರ ಹ್ಯೂಮರ್ ಕಥೆಗಳು, ತಮಾಷೆಗಳು ತುಂಬಾನೇ ಚೆನ್ನಾಗಿರ್ತವೆ. ಆಮೇಲೆ ಇವರು ಕೆಂಜ, ಇವರು ನಾವು
ವ್ಯಂಗ್ಯಚಿತ್ರ ಅಸೋಸಿಯೇಷನ್ ಫಾರಂ ಆದಾಗ ಇದ್ರು ಅವಾಗಿಂದ ನಮ್ಮ ಜೊತೆಗಿದ್ದಾರೆ. ಬಟ್ ಆನಂತರ ನನಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ, ಯಾಕೆಂದ್ರೆ ನಾನು ಬೇರೆ ಡಿಪಾರ್ಟ್ಮೆಂಟಿಗೆ ಹೋದ್ಮೇಲೆ ಇದೆಲ್ಲ ಕಾಂಟ್ಯಾಕ್ಟ್ ತಪ್ಪೋಯ್ತು. ನೀವು ವಿ ಜಿ ನರೇಂದ್ರ ಅವ್ರ ಬಗ್ಗೆ ನಿಮ್ಮ ನೆನಪು ಏನಾರು ಹೆಚ್ಚು ಹೇಳಬೇಕಾಗಿಲ್ಲ. ಇವರು ಶಂಕರ್ ಸ್ವೀಗ್ಲಿಯಲ್ಲಿದ್ದರು, ಸಂಯುಕ್ತ ಕರ್ನಾಟಕದಲ್ಲಿದ್ದರು. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನಿಸ್ಟ್ ಅಂತ ಮಾಡಿದಾರಲ್ಲ, ಇದು ಒಂದು ರೀತಿಯಲ್ಲಿ ಇವರು ಒಂಥರ ತ್ಯಾಗಿ, ಡಿವೋಟಿ ಅಂತ ಹೇಳೋದು. ಇವರು ಕೆಲಸ ಬಿಟ್ಟ ಮೇಲೆ ಇವರು ಕಾರ್ಟೂನ್ ಬರೆಯೋದು ಕಡಿಮೆ ಆಗಿದೆ. ಇವರ ಈ ಕೆಲಸಗಳು ತುಂಬಾ ಮಾಡ್ತಾ ಇದ್ದಾರೆ. ಅದರಿಂದ ಬೆಂಗಳೂರಿಗೂ ದೊಡ್ಡ ಹೆಸರು ಬಂದಿದೆ. ಬೆಂಗಳೂರು ಇಡೀ ಕರ್ನಾಟಕಕ್ಕೆ ಒಂದು ಹೆಸರು. ಮತ್ತೆ ನಾನು ಹೇಳೋ ಪ್ರಕಾರ ಇವರೊಂದು ಕಾರ್ಟೂನ್ ಗ್ಯಾಲರಿ ಅಂತ ಮಾಡಿದಾರಲ್ಲ, ಪುಣ್ಯವಶಾತ್ ನೈಸ್ ಒಂದು ಜಾಗ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂಥ ಜಾಗ ಸಿಗಬೇಕು ಅಂದರೆ ಬಹಳ ಕಷ್ಟ, ತುಂಬಾನೇ ಕಷ್ಟ. ಯಾಕೆಂದ್ರೆ ಒಂದು ಸ್ಕ್ವೇರ್ ಫೀಟ್ಗೆ 25, 30, 40 ಸಾವಿರ ಉಂಟಲ್ಲಿ. ಅಂತ ಕಡೆ ಒಂದು ಜಾಗ ಕೊಟ್ಟಿದ್ದಾರೆ. ಮತ್ತೆ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು ವರ್ಷದಿಂದ. ಇವರಿಗೆ ನಿಜವಾಗ್ಲೂ ಒಂದು ಅತ್ಯುತ್ತಮವಾದ ಕೆಲಸ ಮಾಡಿದ್ದಾರೆ. ಜೊತೆಯಲ್ಲಿ ಒಂದು ಲೈಬ್ರರಿ ಇದೆ ಇಲ್ಲಿ. ಆ ಲೈಬ್ರರಿನಲ್ಲಿ ನಾನು ಕೂಡ ಒಂದಷ್ಟು ಕಾರ್ಟೂನ್ಸ್, ಆಮೇಲೆ ಪಂಚ್ ಮ್ಯಾಗಝಿನ್ಸ್ ಎಲ್ಲ ಅವರಿಗೆ ಕೊಟ್ಟಿದ್ದೀನಿ ನಾನು. ಅದನ್ನೆಲ್ಲ ಇಟ್ಟಿದ್ದಾರೆ. ಆಮೇಲೆ ಇದುವರೆಗೆ 100 ಎಕ್ಸಿಬಿಷನ್ಸ್ ಮಾಡಿದ್ದಾರೆ. ಅದು ಬರೇ ಕರ್ನಾಟಕದವರಲ್ಲ, ಕೇರಳದವರಲ್ಲ, ಇಂಡಿಯಾದಲ್ಲಿ ಎಲ್ಲ ಕಡೆಯವರು ಬಂದು ಮಾಡಿದ್ದಾರೆ. ಜೊತೆಗೆ ಫಾರಿನ್ ಕಾರ್ಟೂನಿಸ್ಟ್ ಕೂಡ ಅದರಲ್ಲಿ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಕೆಲಸ, ತುಂಬ ಕಷ್ಟವಾದ ಕೆಲಸ. ಪಾಪ ಬೆಳಗಿಂದ ಸಂಜೆವರೆಗೂ ಅಲ್ಲೇ ಇರ್ತಾರೆ, ಮಾಡ್ತಾರೆ. ನಾವೊಂದು ಅಲ್ಲಿ ಹೋದರೆ ಕಾರ್ಟೂನ್ ನಾನು ಹೇಳಿದ್ದೆ, ಕಾರ್ಟೂನ್ ದೇವಸ್ಥಾನ ಅದು. ಕಾರ್ಟೂನಿಸ್ಟ್ಗಳಿಗೆ ಅಲ್ಲಿ ಹೋದರೆ ಒಂದು ಸಂತೋಷ ಸಿಗುತ್ತೆ, ಕಲಿಬೋದು. ವರ್ಕ್ಶಾಪ್ಗಳನ್ನು ಮಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ಇವ್ರ ಬಗ್ಗೆ ಇನ್ನು ಹೆಚ್ಚು ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ಇವರು ಭದ್ರಾವತಿ ಇವರು ಕೂಡ ನಮ್ಮ ಜೊತೆಗೆ ಇದ್ದವರು. ಆದರೆ ನಮ್ಗೆ ಈಗ ಎಲ್ಲ ನೇರವಾದ ಕಾಂಟ್ಯಾಕ್ಟ್ ಇಲ್ಲ. ನೀರ್ನಳ್ಳಿ ಗಣಪತಿ ಇವರು ಆರ್ಟಿಸ್ಟ್ ಕಮ್ ಕಾರ್ಟೂನಿಸ್ಟ್. ಇವರು ಅಲ್ಲಿ ಯಲ್ಲಾಪುರದ ಹತ್ರ ಅಲ್ಲೆಲ್ಲ ಇದ್ದಾರೆ. ಇವರು ಸ್ಕೂಲ್ ಟೀಚರ್. ಒಳ್ಳೆ 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 VRC ಶೇಖರ್ ಇವರು ಫೈನ್ ಆರ್ಟಿಸ್ಟ್ ನಿಜ. ಇವರದ್ದು ಸಾಕಷ್ಟು ಚಿತ್ರಗಳು, ವ್ಯಂಗ್ಯಚಿತ್ರಗಳು ಬರೀತಾರೆ. ಸಾಕಷ್ಟು ಪ್ರಕಟಣೆ ಆಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಕಾರ್ಟೂನಿಸ್ಟ್ ಪ್ರೆಸಿಡೆಂಟ್ ಆಗಿ ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವರು ಚಿತ್ರಕಲಾ ಪರಿಷತ್ನಲ್ಲಿ ಇವತ್ತು ಚಿತ್ರ ಇದೆಲ್ಲ ಆಗ್ತಾ ಇರುತ್ತೆ. ಶಿವರಾಮ ಇವರದ್ದು 1-2 ಸಲ ಭೇಟಿ ಆಗಿದ್ದೀನಿ. ಬರೀತಾರೆ, ಚೆನ್ನಾಗಿ ಬರೀತಾರೆ. ಇವರು ಹಾಸನದ ಕಡೆ. ಈ ಪುಸ್ತಕದಿಂದ ನಿಮ್ಗೆ ನೆನಪು ಮೆಲುಕು ಹಾಕ್ಬೋದು ಅಂತ. ಡಾಕ್ಟರ್ ಟಿ ಗೋವಿಂದರಾಜ್ ಇವ್ರ ಬಗ್ಗೆ ನೀವು ಮಾಡಿದ್ದೀರಿ. ನನಗೆ ಇವ್ರ ನೇರ ಪರಿಚಯ ಇಲ್ಲ ಅಂದರೆ. ಚೆನ್ನಾಗಿ ಮಾಡಿದ್ದಾರೆ, ಬರ್ತಾರೆ. HB ಮಂಜುನಾಥ ಇವರು ನಮಗೆ ಬಹಳ ಪರಿಚಿತರು. ಇವರು ದಾವಣಗೆರೆಯಲ್ಲಿರೋ ನಮ್ಮ SS ಆನಂದ್ ಅವರು ಇವರು ಒಟ್ಟಿಗೆ ಇರೋದು. ಒಟ್ಟಿಗೆ ಅಂದರೆ ಇವ್ರದ್ದೇನೋ ಒಂದು ಆರ್ಟ್ ಸ್ಟುಡಿಯೋ ಏನೋ ಇದೆ. SS ಆನಂದ್ ಅವರದ್ದು ಒಂದು ನರ್ಸರಿ ಫಾರ್ಮ್ ಇದೆ. ಅವರು ಅದು ಮಾಡ್ತಾ ಇದ್ರು. ಅವರ ಅಗ್ರಿಕಲ್ಚರ್ ಆಫೀಸರು. ಈ ಪ್ರಕೃತಿ ಹಾರ್ಟಿಕಲ್ಚರಲ್ ನರ್ಸರಿ ಅಂತ ಒಂದು ಈಗಲೂ ನಡೆಸ್ತಾ ಇದ್ದಾರೆ. ಅವ್ರ ಮಗ ನಡೆಸ್ತಾ ಇದ್ದಾರೆ. ಈಗ ಅವರ ಆರೋಗ್ಯ ಅಷ್ಟು ಸರಿ ಇಲ್ಲದೆ ಇರೋದ್ರಿಂದ ಬೆಂಗಳೂರಿಗೆ ಪ್ಲಾಂಟ್ಸ್ ಎಲ್ಲ ತಗೊಂಡೋಗ್ಲಿಕ್ಕೆ ಬರ್ತಾರೆ. ಸಿದ್ದಾಪುರ ಇವರು ಈಗಲೂ ಬ್ರಹ್ಮಚಾರಿಯಾಗಿದ್ದಾರೆ. ಸೈಕಲ್ ಎಲ್ಲ. ಬಟ್ ಇವರು ತುಂಬಾ ಚೆನ್ನಾಗಿ ಬರೀತಾರೆ. ಇವರು ಅಣ್ಣ ಕೂಡ ರೈಟರ್. ಆನಂದರಾಮ ಹೌದೌದು. ಇವರು ಅವರೆಲ್ಲ ಫಾರಿನಿಗೆ ಹೋಗಿದ್ದ ಬಗ್ಗೆ ಎಲ್ಲ ಸುಮಾರು ಚಿತ್ರಗಳನ್ನ ಮಾಡಿದ್ದಾರೆ. ಬಟ್ ಇವರು ಆಕ್ಟಿವ್ ಮೆಂಬರ್ ಆಫ್ ಕರ್ನಾಟಕ ಕಾರ್ಟೂನಿಸ್ಟ್ ಅಸೋಸಿಯೇಷನ್. ರವಿರಾಜ ಹಾಲಂಬಿ ಅವರು ಇವರು ನಮ್ಮ ಬಿಗಿನಿಂಗಿಂದನೂ ಇದ್ದವರೇ. ಬಟ್ ಇತ್ತೀಚೆಗೆ ನನಗೆ ನಂತರ ಕಾಂಟ್ಯಾಕ್ಟ್ ಇಲ್ಲ.
ಇವರು ನಾರಾಯಣ್ ರೈ ಅವರು ನನಗೆ ಅಷ್ಟು ಪರಿಚಯ ಇಲ್ಲ. ಜೀವನ್ ಶೆಟ್ಟಿ ಇವ್ರನ್ನೆಲ್ಲ ಮರೆಯಂಗಿಲ್ಲ. ಯಾಕೆಂದ್ರೆ ಇವರು 3 ಜನ ಬ್ರದರ್ಸ್, ಪ್ರಕಾಶ್ ಶೆಟ್ಟಿ, ಜೀವನ್ ಶೆಟ್ಟಿ ಅಂಡ್ ಹರಿಶ್ಚಂದ್ರ ಶೆಟ್ಟಿ. ಪ್ರಕಾಶ್ ಶೆಟ್ಟಿ ಅವರದ್ದು ಒಂದು ಲೈನು, ಅವರು ಎಕ್ಸ್ಕ್ಲೂಸಿವ್ಲಿ ಆರ್ಟ್ ವರ್ಕೇ ಮಾಡ್ತಾ ಇದ್ದಾರೆ. ಕಾರ್ಟೂನಿಸ್ಟು, ಅವರು ಕ್ಯಾರಿಕೇಚರಿಸ್ಟು. ಅವರ ಗೆರೆಗಳಲ್ಲಿ ಬಹಳ ಇದುಂಟು, ಫೋರ್ಸ್ ಇದೆ. ಮತ್ತು ಅವ್ರದ್ದೇ ಆದ ಒಂದು ಸ್ಟೈಲು, ಮತ್ತು ಅವರು ನೋಡೋ ರೀತಿ. ಈ ಶಿವರಾಮ್ ಕಾರಂತರ ಬಗ್ಗೆ ನಾವು ಹೇಳಿದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತೀವಿ ನೋಡಿ, ಅದೇ ಥರ ಇವ್ರದ್ದು. ಇವ್ರು ಹಾಡು ಹೇಳ್ತಾರೆ, ಚಿತ್ರನೂ ಬರೀತಾರೆ, ಕ್ಯಾರಿಕೇಚರು ಮಾಡ್ತಾರೆ. ಆಮೇಲೆ ಎಲ್ಲ ದುಡಿಮೆ ಇವರು ಇದರಲ್ಲೇ ಇದೆ. ಇವರೇನು ಬೇರೆ ಉದ್ಯೋಗದಲ್ಲಿ ಇಲ್ಲ, ಇದನ್ನೇ ಮಾಡ್ಕೊಂಡ್ಬಿಟ್ಟು ಒಂದು ಅಂದರೆ ಆ್ಯಸ್ ಎ ಕಾರ್ಟೂನಿಸ್ಟ್ ಅಂದರೆ ಇವರು ಬೇರೆ ಬೇರೆ ಕಾರ್ಟೂನ್ಗಳ ವಿವಿಧ ಮಗ್ಗಲುಗಳನ್ನು ಉಪಯೋಗಿಸ್ಕೊಂಡು ಇವರು ಇದು ಮಾಡ್ತಾ ಇದ್ದಾರೆ. ಅಂದರೆ ಈ ಕಾರ್ಟೂನ್ ಅಂದರೆ ಇಟ್ಸ್ ಎ ಕಮರ್ಷಿಯಲ್ ಆರ್ಟ್ ಅಲ್ವಾ, ಇದಕ್ಕೆ ಬೇರೆ ಬೇರೆ ಮಗ್ಗಲುಗಳಿದೆ. ಇದು ನಮಗೆ ಈ IT ಬಂದ ಮೇಲೆ ಇನ್ನು ಬಹಳಷ್ಟು ಅವರಿಗೆ ಸ್ಕೋಪ್ ಬಂತು. ಮೊದಲು ಇರಲಿಲ್ಲ. ಈ ಸ್ಕೋಪ್ನಲ್ಲಿ ಅದನ್ನು ಬಹು ಉಪಯೋಗ ಎಲ್ಲ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಫೋಟೋಶಾಪ್ ಇದರ ಬಗ್ಗೆ ಎಲ್ಲ ಬಹಳ ಎಕ್ಸ್ಪರ್ಟ್ ಆಗಿದ್ದಾರೆ. ಇವರು MN ಸುಬ್ರಹ್ಮಣ್ಯ, ಇವರು ಶಿವಮೊಗ್ಗದಲ್ಲಿ ನಮ್ಮ ಜೊತೆಗೆ ಇದ್ದರು. ಇವರು ಯಾವುದೋ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು, ಆಗಾಗ ಬರೋರು. ಮತ್ತು ನಮ್ಮ ಬೆಲ್ಲವಿಷರ್ ಕೂಡ. ಇವರು ತುಂಬಾ ಚೆನ್ನಾಗಿ ಬರೀತಾರೆ. ಮತ್ತು ಏನಂದರೆ ಅವರು ಮಲೆನಾಡವರೇ ಆದ್ದರಿಂದ ಇವರು ಸ್ವಲ್ಪ ಮಲೆನಾಡು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಬರಿತಾ ಇದ್ರು. ಗುಜ್ಜಾರಪ್ಪ ಇವ್ರಿಗೆ ಗೊತ್ತಿದೆ. ಇವರ ನಿಮ್ಮ ಎಲ್ಲ ವ್ಯಂಗ್ಯಚರ ಪರಿಚಯ ಇದೆ. ಇವರೆಲ್ಲ ಸುಬ್ರಹ್ಮಣ್ಯ ಮತ್ತೆ ಇವರು ಅಷ್ಟು ಜನ, ಇವರು ಶೇಖರ್, ಇವರೆಲ್ಲ ಶಿವಮೊಗ್ಗದ ನಮ್ಮ ಮನೆಗೆ ಬರ್ತಾ ಇದ್ರು. ಅಂದ್ರೆ ಅವ್ರು ಸುಬ್ರಹ್ಮಣ್ಯ ಅಂತ ಇವ್ರ ಗುರುಗಳು, ನಮ್ಮ ಗುರುಗಳು ಇವರು ಅನ್ಕೊಂಡು ಇವ್ರ ಹತ್ರ ತುಂಬಾ ಅಡ್ವೈಸ್ ಎಲ್ಲ ಕೇಳಕ್ ಬರ್ತಾ ಇದ್ರು. ಎಲ್ಲರೂ ಮನೆಗೆ ಬರ್ತಾ ಇದ್ರು. ಈ ಗುಜ್ಜಾರಪ್ಪನವರು ಅಫ್ಕೋರ್ಸ್ ನಮ್ಮ ಸ್ಟಾರ್ಟಿಂಗ್ನಲ್ಲೇ ನನಗೆ ನೆನಪಿಲ್ಲ, ಅವರು ಅಲ್ಲಿ ಇರಲಿಲ್ಲ, ಅನಂತರ ಮಾಡಿದ್ರು. ಬಟ್ ಇವರು ಕಾರ್ಟೂನ್ ಬಗ್ಗೆ ಒಂದು ಅಥೆಂಟಿಕ್ ಆಗಿ ಇದು ಮಾಡ್ಬೋದು. ಬಹಳ ಕಾರ್ಟೂನ್ ಬಗ್ಗೆ, ಕಾರ್ಟೂನಿನ ಮಗ್ಗಲುಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. ತುಂಬ ಬುಕ್ಸ್ ಎಲ್ಲ ಮಾಡಿದ್ದಾರೆ. ಇವ್ರ ಬಗ್ಗೆನೂ ಬೇಕಾದಷ್ಟು ಮಾತಾಡ್ಬೋದು. ಮತ್ತು ಇವರು ಬಹಳ ಜನಕ್ಕೆ ಕಲಿಸಿದ್ದಾರೆ. ಅದೊಂದು ಅವ್ರದ್ದು ಸ್ಟುಡಿಯೋ ಎಲ್ಲ ಇದೆ. ಗೋಪಾಲ್ ಮಳಗಿಯವರು ಇವರು ನನಗೆ ಪರಿಚಯ ಇಲ್ಲ, ಬಟ್ ಬರೆಯೋರು. ಎಸ್ ವಿಶ್ವನಾಥ್ ಇವರು ಶಿವಮೊಗ್ಗದಲ್ಲೇ ಇದ್ರು ಅಂತ ಕಾಣಿಸುತ್ತೆ. ಇವರು ನಮ್ಮದು ಫಸ್ಟ್ ಕಾನ್ಫರೆನ್ಸ್ ಆದಾಗ ಅವಾಗ ಕೂಡ ಇದ್ರು. ಇದು ಯಾವುದು ಬ್ಯಾಂಕಲ್ಲಿ ಕಾರ್ಪೊರೇಷನ್ ಬ್ಯಾಂಕ್. ಇವರು ಒಳ್ಳೆ ಬ್ಯಾಂಕ್ ಕಾರ್ಟೂನ್ಸ್ ಅಂತಲೇ ಒಂದು ಬುಕ್ಕಲ್ಲಿ ಮಾಡಿದ್ದಾರೆ. ಬ್ಯಾಂಕ್ ಅಲ್ಲೂ ಬರಿತಾ ಇದ್ರು. ಆಮೇಲೆ ನಾನು ಕೂಡ ಇದರಲ್ಲಿ ಆಫೀಸಲ್ಲಿ ನನ್ನದೇ ಒಂದು ಕಾಲಮ್ ಇತ್ತು. ಇದರಲ್ಲಿ ಒಂದು ಬುಕ್ ಬರ್ತಾ ಪ್ರತಿ ಮಂತ್ಲಿ ಕಾರ್ಟೂನ್ ಕಾರ್ನರ್ ಅಂತ ಮಾಡ್ತಾ ಇದ್ದೆ. ಇಂಜಿನಿಯರ್ಸ್ ಅಸೋಸಿಯೇಷನ್ ಇಂದ ಒಂದು ಬುಕ್ ನ್ಯೂಸ್ ಲೆಟರ್ ಬರ್ತಾ ಇತ್ತು, ಅದರಲ್ಲಿ ಮಾಡ್ತಾ ಇದ್ದೆ. ಇವರು ಕೂಡ ಬ್ಯಾಂಕ್ನಲ್ಲಿ ಅದೇ ಥರ ಮಾಡ್ತಾ ಇದ್ರು. ಮತ್ತು ಒಳ್ಳೆ ಮಾತುಗಾರರು. ಇವರ ತಮಾಷೆ ಕೇಳೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಕಾರ್ಟೂನ್ ಥರ ಅದನ್ನು ಕೂಡ ಅವರು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಸೊ ಒಂದು ಸಭೆಯಲ್ಲಿ ಎಲ್ಲರನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಗುಣ ಅವರಿಗಿದೆ. ಹರಿಶ್ಚಂದ್ರ ಶೆಟ್ಟಿ ನಾನು ಆಗಲೇ ಹೇಳಿದಂಗೆ ಪ್ರಕಾಶ್ ಶೆಟ್ಟರ ತಮ್ಮ, ಇವರು ಒಂದು ಯಾವುದೋ ಡಿಪಾರ್ಟ್ಮೆಂಟ್ ಅಣ್ಣ ಅಂತ ಇದ್ದಾರೆ. ಈ ಜೀವನ್ ಶೆಟ್ಟಿ ಫಸ್ಟ್ನವರು, ಎರಡನೇವರು ಹರಿಶ್ಚಂದ್ರ ಶೆಟ್ಟಿ, ಮೂರನೇವರು ಪ್ರಕಾಶ್ ಶೆಟ್ಟಿ. ಅದು ನಮಗೆ ತಿಳಿದು. ಇವರು ಕೂಡ ಒಳ್ಳೆ ಕಾರ್ಟೂನಿಸ್ಟು. ಮತ್ತು ಕ್ಯಾರಿಕೇಚರ್ಸ್ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಕಾರ್ಟೂನ್ಸ್. ಆಮೇಲೆ ಬಹುಶಃ ಒಂದಷ್ಟು ಕಾಲ ಅವರು ಉದಯವಾಣಿ ಇದರಲ್ಲೆಲ್ಲ ಇತ್ತು. ತರಂಗ PG ನಾರಾಯಣ
ಇವರು ಚೆನ್ನಾಗಿ ಗೊತ್ತು, ಇವರು ಬುಡದಿನ ಇದ್ದವರು. ಇವರು ಸಿಗ್ತಾ ಇರ್ತಾರೆ, ಹಾಗಾಗಿ ಸಿಗ್ತಿರ್ತಾರೆ ಯಾವುದೋ ಡಿಪಾರ್ಟ್ಮೆಂಟ್, ಈಗ ರಿಟೈರ್ ಆಗಿದ್ದಾರೆ. ಇವರು ಅದ್ರ ಬಗ್ಗೆ ತುಂಬ ಆಸಕ್ತಿ ಉಳ್ಳವರು. ಜೇಮ್ಸ್ ವಾಸು ಇವರು ತೀರ್ಥಹಳ್ಳಿ ಅವರು. ನನಗೆ ತೀರ್ಥಹಳ್ಳಿ ಅವರ ಹತ್ರ ಗೊತ್ತಿರಲಿಲ್ಲ. ಅವ್ರದ್ದೊಂದು ಇಲ್ಲಿ ಕಾರ್ಯಕ್ರಮ ಆಯ್ತಲ್ಲ, ಎಕ್ಸಿಬಿಷನ್ ಆದಾಗ ಬಂದಾಗ ನಾನು ತೀರ್ಥಹಳ್ಳಿಯಲ್ಲೇ ಹುಟ್ಟಿದ್ದು ಅಂತ ಅವ್ರು ಹೇಳಿದ್ರು. ಹಾಗಾಗಿ ನನಗೆ ಅದೇ ಮೊದಲು ಪರಿಚಯ ಇರಲಿಲ್ಲ, ನಂತರನೇ ಪರಿಚಯ ಆಗಿದೆ. ಈಗ ಉದಯವಾಣಿ ಇದರಲ್ಲಿದ್ದಾರೆ. ಇವರು ಕೂಡ ಇವರದ್ದೇ ಆದ ಸ್ಟೈಲ್ ಇದೆ, ಇವರದ್ದೇ ಆದ ಸ್ಟುಡಿಯೋ ಇದೆ. ಇವ್ರಿಗೆ ಇವರು ಬಡವರಿಗೆ ರೀತಿ ಇಲಿಸ್ಟ್ರೇಷನ್ಸ್ ಮಾಡ್ತಾರೆ, ಬುಕ್ಸ್ ಮಾಡಿದ್ದಾರೆ. ತುಂಬ ಒಳ್ಳೆ, ತುಂಬ ಖುಷಿ ಆಗ್ತದೆ ನೋಡೋಕ್ಕೆ. ಇವರು ರಾಮಧ್ಯಾನಿ ಅವರು ಶಿವಮೊಗ್ಗದಲ್ಲಿ ಯಾವುದೋ ಒಂದು ಪತ್ರಿಕೆ ನನಗೆ ನಾವಿಕ ಅಂತ ಕಾಣ, ಮತ್ತೆ ಹೊಸದಿಗಂತದಲ್ಲಿ ಈಗ ಬರೀತಾರೆ. ಅವ್ರದ್ದು ಒಂದು ಸ್ಪೆಷಲ್ ಸ್ಟೈಲ್ ಇದೆ, ಮತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಹೆಸರು ಮಾಡಿದ್ದಾರೆ. ಅಂದ್ರೆ ನನಗೇನಂದ್ರೆ ಎಲ್ಲೋ ಒಂದೊಂದ್ಸಲ ಸಿಗ್ತಾರೆ, ಹಾಗಾಗಿ ಪೂರ್ಣ ಅವ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ಲ. ತಮ್ಮಣ್ಣ ಬೀಗ ಇವರು ಎಲ್ಲೋ ಯಲ್ಲಾಪುರದ ಕಡೆಯವರು. ನನಗೆ ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದ್ದಾರೆ. ತಮ್ಮಣ್ಣ ಕರೆಕ್ಟ್ ಬಾಲ ಸಾಹಿತ್ಯ ಮಾಡ್ತಾರೆ. ಜೊತೆಗೆ ಕಾರ್ಟೂನ್ ಕೂಡ ಅವರ ಹವ್ಯಾಸ. ಇವರು ಯಲ್ಲಾಪುರದ ಹತ್ರನೇ ಯಲ್ಲಾಪುರನೇ ಹಾಕಿದ್ದಾರೆ. ಶ್ರೀಧರ್ ಕೊಮರವಳ್ಳಿ ಇವರು ಇತ್ತೀಚಿನ ಎಂಟ್ರಿ. ಇವರು ಬ್ಯಾಂಕ್ದಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಇವರು ತಮಿಳಿಯನ್ ಇರಬೇಕು, ಕನ್ನಡಿಗರೇ. ತಮಿಳ್ನಾಡಿನ ಗೊತ್ತಿಲ್ಲ ನನಗೆ. ಬ್ಯಾಂಕ್ ಬಟ್ ಇಂಗ್ಲಿಷಲ್ಲಿ ಚೆನ್ನಾಗಿ ಬರೀತಾರೆ. ಆಮೇಲೆ ಕನ್ನಡದಲ್ಲಿ ಸುಮಾರು ಬರೆದಿದ್ದಾರೆ. ಇವರು ಕೂಡ ಕ್ಯಾರಿಕೇಚರ್ ಅಭ್ಯಾಸ ಮಾಡ್ತಾ ಇದ್ದಾರೆ. ಅಶೋಕ್ ಜೋಶಿ ಅವರು ಇವ್ರದ್ದು ಪರಿಚಯ ಇಲ್ಲ, ಆನ್ಲೈನ್ ಕ್ಲಾಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ನನಗೆ ನೇರವಾಗಿ ಪರಿಚಯ ಇಲ್ಲ, ನೋಡಿದ್ದೀನಿ ಬೇಕಾದಷ್ಟು ಅಷ್ಟೇ. ಇವರು ಅಷ್ಟೇ, ಮಂಜುನಾಥ ಗುರುವಿನ ಕಟ್ಟೆ, ನನಗೆ ನೇರವಾಗಿ ಪರಿಚಯ ಇಲ್ಲ. ಬಟ್ ಚಿತ್ರಗಳನ್ನು ನೋಡ್ತಾ ಇರ್ತೀನಿ, ಎಲ್ಲ ಪ್ರಾಮಿಸಿಂಗ್ ಆಗಿ ಇರೋರೆ. ಅರುಣ್ ಕುಮಾರ್ ಕೆ ಇವರು ಅಷ್ಟೇ. ಅರುಣ್ ಕುಮಾರ್ ಕೆ ಇವರು ನಮಗೆ ಒಂದು ಸನ್ಮಾನ ಆಯ್ತಲ್ಲ ಮೂಡೆಬಿದ್ರೆ, ಅವಾಗ ಪರಿಚಯ ಆದ. ಇವರು ಇಲಿಸ್ಟ್ರೇಷನ್ಸ್ ಮಾಡ್ತಾರೆ, ಕ್ಯಾರಿಕೇಚರ್ಸ್ ಮಾಡ್ತಾರೆ. ಆಮೇಲೆ ಅವ್ರದ್ದೇ ಆದ ಒಂದು ಸ್ಟೈಲ್ ಇದೆ, ಚೆನ್ನಾಗಿ ಮಾಡ್ತಾರೆ. ಜೆ ಬಾಲಕೃಷ್ಣ ಅವ್ರ ಬಗ್ಗೆ ತುಂಬ ಹೇಳ್ಬೋದು. ಇವರು ಕಾರ್ಟೂನಿಸ್ಟು ಹೌದು, ವ್ಯಂಗ್ಯಚಿತ್ರ ಚರಿತ್ರೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದಕ್ಕೆ ಬಹಳ ಸ್ಟಡಿ ಮಾಡಿ ಒಂದು ಕನ್ನಡದಲ್ಲಿ ಅದೊಂದು ಅಗತ್ಯ ಇತ್ತು. ಕನ್ನಡದಲ್ಲಿ ಇಂಥ ಒಂದು ಪುಸ್ತಕ ಇರಲಿಲ್ಲ. ವ್ಯಂಗ್ಯಚಿತ್ರ ಅಂದರೆ ಏನು ಅಂದರೆ ಗೊತ್ತಿರಲಿಲ್ಲವಲ್ಲ. ಆ ಬುಡದಿಂದ ಹಿಡಿದು ವ್ಯಂಗ್ಯಚಿತ್ರ ಅಂದರೆ ಏನು, ಎಲ್ಲಿಂದ ಶುರುವಾಯಿತು ಅಲ್ಲಿಂದ ಹಿಡಿದು ಆ ಪುಸ್ತಕ ಒಳ್ಳೆ ಓದುಗರಿಗೆ ಅತಿ ಅಗತ್ಯ ಇದೆ. ಮತ್ತು ತಿಳ್ಕೊಳ್ಳೋದಕ್ಕೂ ಬೇಕಾದಷ್ಟು ವಿಷಯಗಳು ಅದರಲ್ಲಿ ಇದೆ. ಅದಕ್ಕೆ ಅವ್ರ ಬಗ್ಗೆ ತುಂಬ ಗೌರವ ಇದೆ. ಲಕ್ಷ್ಮೀನಾರಾಯಣರಾವ್ ಇವರು ನನಗೆ ಯಾವಾಗಲೂ ಆಗಾಗ ಸಿಗ್ತಿರ್ತಾರೆ ಅಷ್ಟೇ. ಅಲ್ಲೇ ಒಳ್ಳೆ ಕಾರ್ಟೂನ್ಸ್ ಬರೀತಾರೆ, ತುಂಬ ಬರೆದಿದ್ದಾರೆ. ಎಲ್ಲ ಪತ್ರಿಕೆಗಳಲ್ಲೂ ಪಬ್ಲಿಷ್ ಆಗಿದೆ. ನಟರಾಜ ಅರಳಸರಲ್ಲಿ ನಮ್ಮನೆ ಪಕ್ಕದವರು, ಹೆಚ್ಚು ಕಡಿಮೆ ನಮ್ಮದು ಕಂಕೋಡಿದ್ರೆ ನಮ್ಮನೆಯಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಇದೆ, ಸ್ವಲ್ಪ ಇಂಟೀರಿಯರ್ ಇದೆ. ಇವರು ಇಲ್ಲ, ಇವರು ಪ್ರೊಫೆಸರ್ ಆಗಿದ್ದರು ತೀರ್ಥಹಳ್ಳಿ ಕಾಲೇಜ್. ಕಾದಂಬರಿ ಬರ್ತೀವಿ, ಈಗ ರಿಟೈರ್ ಆಗಿದ್ದಾರೆ. ಇತ್ತೀಚೆಗೆ ಒಂದು ಕಾರ್ಟೂನಿಸ್ಟ್ ಅಲ್ಲದೇನೆ ಆಕಾಶ ಬುಟ್ಟಿ ಕತೆ ಬರೆದಿದ್ದಾರೆ, ಅಥವಾ ಇನ್ನೂ ಅನೇಕ ಕಥೆಗಳು ಬರೆದಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ತುಂಬ ಆಸಕ್ತಿ ಇದೆ, ಮತ್ತೆ ಡೆಪ್ತ್ ಇದೆ. ಅದನ್ನು ಸ್ಟಡಿ ಮಾಡಿ ಬರೆಯುವಂಥ ಒಂದು ಯೋಚನೆ ಮಾಡಿ ಬರೀತಾರೆ. ವೆಂಕಟ್ ಭಟ್ ಇವರು ಬೇರೆ ಬೇರೆ ಆಕ್ಟಿವಿಟೀಸ್ ತುಂಬ ಇದೆ. ಅಂದರೆ
ಕಾರ್ಟೂನ್ ಬರೀತಾರೆ, ಜೊತೆಗೆ ಮನೆ ಮಠ ಅದರದ್ದೆಲ್ಲ ಅದ್ರ ಬಗ್ಗೆನೂ ತುಂಬ ಆಸಕ್ತಿ ವಹಿಸಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇವರಿಗೆ ಇತ್ತೀಚೆಗೆ ಅಲ್ಲಿ ಒಂದು ಸನ್ಮಾನನೂ ಆಯಿತು ಬೆಂಗಳೂರಿನಲ್ಲಿ. ಒಳ್ಳೆ ವ್ಯಂಗ್ಯ ಚಿತ್ರಕಾರರು. ನಂಜುಂಡಸ್ವಾಮಿಯವರ ಬಗ್ಗೆ ಒಂದು ಬಹಳ ವಿಶಿಷ್ಟವಾದ ವ್ಯಕ್ತಿ. ಇವರು ಶಿವಮೊಗ್ಗದಲ್ಲಿದ್ದವರು. ಇವರ ಸಂಬಂಧಿಕರು ಕೆಲವರು ನನಗೆಲ್ಲ ಪರಿಚಯ ಇದ್ದರು ಮೊದಲೇ, ಬಟ್ ಇವ್ರ ಪರಿಚಯ ನನಗಿರಲಿಲ್ಲ. ಇವರು ಎಂಟ್ರಿ ಆಗಿದ್ದು ಬಹಳ ಇತ್ತೀಚೆಗೆ. ಈ ಬೇರೆಯವರೆಲ್ಲ ಒಂದು ಏಣಿ ಹತ್ತಬೇಕಾದ್ರೆ 1, 2, 3, 4, 8, 9, 10, 20 ಅಂತ ಮೆಟ್ಲು ಹತ್ತಿದ್ರೆ ಇವ್ರು 2ನೇ ಮೆಟ್ಲಿಂದ 10ನೇ ಮೆಟ್ಲಿಗೆ ಏಕದಮ್ ಹತ್ತು ಬಿಟ್ಟಿದ್ದಾರೆ. ಅಷ್ಟೊಂದು ಕೆಪಾಸಿಟಿ ಇವರಿಗಿದೆ. ಇವರು ರೆಗ್ಯುಲರ್ ಆರ್ಟಿಸ್ಟ್, ಫೈನ್ ಆರ್ಟಿಸ್ಟೇ, ಬಟ್ ಕಾರ್ಟೂನ್ನಲ್ಲಿ ಈಗ ತೊಡಗಿಸ್ಕೊಂಡು ಇವರು ಅಷ್ಟೊಂದು ಖ್ಯಾತಿ ಪಡೆದಿದ್ದಾರೆ. ಬಹಳ ಖುಷಿ ಆಗ್ತದೆ. ಯಾಕೆಂದರೆ ನಾವು ಶುರು ಮಾಡಿದ ಕಾಲದಲ್ಲಿ ಯಾರೂ ಇರಲಿಲ್ಲ, ಇದಕ್ಕೆ ಕಾರ್ಟೂನಿಗೆ ಸ್ಕೋಪೇ ಇಲ್ಲವೇನೋ ಅನ್ನೋ ಒಂದು ಪರಿಸ್ಥಿತಿಯ ಒಳಗೂ ನಾವು ಅನುಭವಿಸಿದ್ವಿ. ನಾವು ನಾಟಕಗಳು ಮಾತಾಡಿದ್ದೀವಿ, ಅಯ್ಯೋ ಏನಿಲ್ಲ, ಯಾಕೆ ಯಾರು ಏನು ಇಂಪ್ರೂವ್ಮೆಂಟ್ ತೋರಿಸ್ತಾ ಇಲ್ಲ, ಏನೋ ಅವ್ರ ಪಾಡಿಗೆ ಅವ್ರು ಬರ್ಕೊಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಬಟ್ ಇವರು ಅದ್ರ ಬಗ್ಗೆ ಒಂದು ಮಾಡೆಲ್ ಥರ ಆಗಿದ್ದಾರೆ. ನಾಟಿಗೆಯಲ್ಲಿ ಇವರು ಪರಿಚಯ ನನಗೆ ಆಗಿಲ್ಲ, ಚಿತ್ರಗಳನ್ನು ನೋಡಿದ್ದೀನಿ. ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ನನಗೆ ನಾನು ತರಿಸೋದು 1-2 ಪತ್ರಿಕೆ, ಬೇರೆ ಬೇರೆ ಪತ್ರಿಕೆಗಳನ್ನ ಲೈಬ್ರರಿಲೆಲ್ಲ ಹೋಗಿ ಕೂತ್ಕೊಂಡು ಹೀಗೆಲ್ಲ ಓದ್ತಾ ಇಲ್ಲ, ನೋಡ್ತಾ ಇಲ್ಲ. ಹಾಗಾಗಿ ಎಷ್ಟೋ ಜನ ಹುಡುಗರು ಬರಿತಾ ಇರೋದು ನನಗೆ ಗಮನಕ್ಕೆ ಬರೋದಿಲ್ಲ. ಇನ್ನೇನಂದರೆ ಭೇಟಿಯಾದವರು ಗೊತ್ತಾಗುತ್ತೆ. ಜಯರಾಮ್ ಉಡುಪರು ಇವರು ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಇವರು ಮಲ್ಟಿ ಆ್ಯಕ್ಟಿವಿಟಿ ಇರೋರು. ರಾಘವೇಂದ್ರ ಕುಲಕರ್ಣಿ ಅವರು ನನಗೆ ಅಷ್ಟು ಪರಿಚಯ ಇಲ್ಲ, ಬಟ್ ಕಾರ್ಟೂನ್ಗಳನ್ನು ನೋಡಿದ್ದೀನಿ ಅಷ್ಟೇ. ಗುರುದತ್ತ ಇವರು ನಮ್ಮ ಆತ್ಮೀಯರು. ನಮ್ಮ ಆ ಪುಸ್ತಕ ಬರೆಯೋದಕ್ಕೆ ಕಾರಣ ಇವರೇ. ನಾನು ಇಟ್ಕೊಂಡಿದ್ದೆ ಅದನ್ನು, ನಾನು ಏನೂ ಮಾಡಿರಲಿಲ್ಲ. ಅದರದ್ದು ಪ್ರತಿಯೊಂದನ್ನು ಅದನ್ನು ಕಂಪೈಲ್ ಮಾಡಿ, ಅದ್ರ ಪ್ರೂಫ್ ರೀಡಿಂಗ್ ಮಾಡಿ, ಅವರು ಅಂಕಿತ ಇದರಿಂದ ಬಂದದ್ದನ್ನೆಲ್ಲ ಇದು ಮಾಡಿ, ನಾನೆಲ್ಲ ಮೈಸೂರಿನಲ್ಲಿ ಇದ್ನಲ್ಲ, ನನಗೆ ಅದನ್ನು ನಾನು ತಗೊಳ್ಳಿಲ್ಲ, ಅವರೇ ತಗೊಂಡು ಅವರೇ ಅವ್ರಿಗೆ ಕೊಟ್ಟು ತಂದು ಮಾಡಿ ಎಲ್ಲ ಮಾಡಿ ತುಂಬ ಕೆಲಸ ಮಾಡಿದ್ದಾರೆ. ಬಟ್ ಇವರು ತುಮಕೂರಿನವರು. ಕಾರ್ಟೂನ್ ಬರೆಯೋದ್ರ ಜೊತೆಗೆ ಅವ್ರದ್ದು ರೆಗ್ಯುಲರ್ ಕಾಲಮ್ ಬೇರೆ ಇತ್ತು, ಮತ್ತು ಒಳ್ಳೆ ಬರಹಗಾರರು, ತುಂಬ ಒಳ್ಳೊಳ್ಳೆ ಆರ್ಟಿಕಲ್ಸ್ ಬರೆದಿದ್ದಾರೆ. ಸತೀಶ್ ಯಲ್ಲಾಪುರ ಇವ್ರನ್ನ ಅಲ್ಲಿ ಯಲ್ಲಾಪುರಕ್ಕೆ ಹೋದಾಗ ಆಗಾಗ ಸಿಗ್ತಾರೆ. ನಿಮಗೆ ರಿಲೇಷನ್ ಇದೆ ಇಲ್ಲ? ಇರ್ಬೋದು, ಯಾಕೆಂದ್ರೆ ಹವ್ಯಕರಂದ್ರೆ ಎಲ್ಲರಲ್ಲೇ ರಿಲೇಷನ್ಶಿಪ್ ಇದ್ದೇ ಇರ್ತದೆ. ಹಾಗೆ ಇವರು ಚೆನ್ನಾಗಿ ಬರೀತಾರೆ, ಆಗಾಗ ಸಿಗ್ತಾರೆ. ಬಾಬು ಜತ್ಕರ್ 1-2 ಸಲ ನೋಡಿದ್ದೀನಿ ಅಷ್ಟೇ. ಬಟ್ ಇವರು ಫೈನ್ ಆರ್ಟಿಸ್ಟ್. ಗುಜ್ಜಾರಪ್ಪನವ್ರ ಜೊತೆಗೆ ಯಾವಾಗಲೂ ಇರ್ತಾರೆ. ನಾವು ಅವ್ರ ಜೊತೆಗೆ ಇವ್ರದ್ದು ಎಲ್ಲ ಪರಿಚಯ ಆಗಿತ್ತು. ಹೊಸಬೆಟ್ಟು ಇಲ್ಲಿ ಎದುರಲ್ಲೇ ಯಾರು ಇಲ್ಲ, ನನ್ನ ಎದುರಿಗೆ ಕೂತಿದ್ದಾರೆ. ಇವ್ರ ಬಗ್ಗೆ ಹೇಳಬೇಕು ಅಂದರೆ ಬಹಳ ಉತ್ಸಾಹಿಗಳು. ಈ ಒಂದು ವ್ಯಂಗ್ಯ ಚಿತ್ರಕಾರನ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಕಲ್ಪನೆ ಕೂಡ ಬೇರೆ ಯಾರಿಗೂ ಅಷ್ಟು ಬರಲಿಲ್ಲ. ಮತ್ತು ಇದೊಂದು ದೊಡ್ಡ ಕೆಲಸ, ಕಷ್ಟ ಆಗುತ್ತೆ. ಎಲ್ಲ ಕಡೆ ಹೋಗಿ ಮಾಡಿ ಅದನ್ನೆಲ್ಲ ಕಂಪೈಲ್ ಮಾಡಿ ಅದನ್ನು ಒಂದು ಪಬ್ಲಿಷ್ ಮಾಡಬೇಕು ಅಂದರೆ ಕಷ್ಟ. ಆದರೆ ಒಂದು ಈ ಕಲೆ ಬೆಳೀಬೇಕು ಅಂದರೆ ಕಲಾವಿದರನ್ನು ನಾವು ಪರಿಚಯ ಮಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿದ್ದರಿಂದ ಅವರು ಬರೀತಾರೆ. ಜೊತೆಗೆ ಒಳ್ಳೆ ಕ್ಯಾರಿಕೇಚರಿಸ್ಟು, ಆರ್ಟಿಸ್ಟು, ಇದು ಕಾರ್ಟೂನ್ಸ್ ಬರೀತಾರೆ. ಜೊತೆಗೆ ಇದರಲ್ಲಿ ಕೆಲವು ಅವಾರ್ಡ್ಗಳನ್ನು ಕೂಡ ತಗೊಂಡಿದ್ದಾರೆ ಅವರು. ಲಿಮ್ಕಾ ದಾಖಲೆ, ಪಾಂಡುರಂಗರಾವ್ ಥರನೇ ಇವರು ದಾಖಲೆಗಳಿದೆ. ಖುಷಿ ಆಗ್ತದೆ, ಎಲ್ಲ ಡೆವಲಪ್ ಆಗ್ತಾ ಇದೆಯಲ್ಲ ಅಂತ. ವಿಶ್ವವಿನ್ಯಾಸ ಅವ್ರು ನೇರವಾಗಿ ಪರಿಚಯ ಇಲ್ಲ, ಬಟ್ ಫೇಸ್ಬುಕ್ಕಲ್ಲಿ ತುಂಬ ಇದಾಗಿರ್ತಾರೆ. ಬಟ್ ತುಂಬ ಅವರು ಕಾರ್ಟೂನ್ಸ್ಗಳನ್ನು ನೋಡ್ತಾರೆ, ಕಾರ್ಟೂನ್ಸ್ಗಳನ್ನು ಬರೀತಾರೆ.
ಆಮೇಲೆ ನೇರವಾಗಿ ಟೀಕೆಯನ್ನು ಮಾಡ್ತಾರೆ. ಅದು ಬಹಳ ಎಷ್ಟೋ ಜನ ಏನಾಗುತ್ತೆ ಅಂದ್ರೆ ಸುಮ್ಮನೆ ಚೆನ್ನಾಗಿದೆ ಅಂತ ಮಾಡ್ತಾರೆ. ಚೆನ್ನಾಗಿದೆ ಏನ್ ಚೆನ್ನಾಗಿದೆ ಹಂಗಲ್ಲ. ಈ ಕೆಲವರದ್ದು ನಾವೊಂದು ಅವ್ರದ್ದು ಒಂದು ಇದು ಬರಬೇಕು ಅಂದ್ರೆ ಅವ್ರದ್ದು ರಿಮಾರ್ಕ್ಸ್ ಬರಬೇಕು. ಈಗ ಸುಮ್ಮನೆ ಲೈಕ್ ಅಂತ ಕೊಡ್ತಾರೆ, ಕೊಟ್ಟಿದ್ದೆಲ್ಲ ಲೈಕ್ ಮಾಡಿರ್ತಾರೆ ಅಂತಲ್ಲ, ಏನೋ ಇರ್ಲಿ ಅಂತ ಹಾಕಿಬಿಡ್ತಾರೆ. ಇವ್ರು ಆ ಥರದವರಲ್ಲ, ಇವರು ನೋಡಿ ಕೊಡೋರು. ವೇಣು ಭಟ್ ಇವತ್ತು ಪರಿಚಯ ನನಗೆ, ವೆಂಕಟ ಭಟ್ ಅವರ ತಮ್ಮ ಸಹೋದರ, ಅಣ್ಣನ ತಮ್ಮನ ಸಹೋದರ. ಅವ್ರದ್ದು ನನಗೆ ಪರಿಚಯ ಇಲ್ಲ, ನೋಡಿದ್ದೀನಿ, ನೋಡ್ತಾ ಇರ್ತೀನಿ, ಅಲ್ಲಲ್ಲಿ ಬರುತ್ತೆ ಹಾಗೆ. ನಾಗನಾಥ್ ಅವರು ಅಷ್ಟೇ, ಇವರು ನಮಗೆ ತುಂಬ ಆತ್ಮೀಯರಾಯಿತು. ಬಹಳ ಸೌಮ್ಯ ವ್ಯಕ್ತಿ, ಮಾತು ಕಡಿಮೆ, ಬಟ್ ಆಕ್ಟಿವ್ ಆಗಿದ್ದಾರೆ. ಈ IT ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ತುಂಬ ಅನುಭವ ಪಡೆದಿದ್ದಾರೆ. ಮತ್ತು ಇವರು ಕಾರ್ಟೂನಿನ ಬೇರೆ ಬೇರೆ ಮಕ್ಕಳುಗಳನ್ನು ಯಾವ್ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೂಲಕ ಅನ್ನೋದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ನಮ್ಮನೆಗೆ ಬಂದು ನನಗೆ ಆ್ಯಕ್ಚುಲಿ ಫೋಟೋಶಾಪ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರೀತಾ ಇದ್ದೆ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರೀತಾ ಇದ್ದದನ್ನು ಒಂದು ದಿವಸ ಕರೆದೆ, ನನಗೂ ಸ್ವಲ್ಪ ಆಸೆ ಇದೆ, ಬಂದು ಏನಾದರೂ ನನಗೆ ಸ್ವಲ್ಪ ಹೇಳಿ ಅಂತ. ಪಾಪ ತುಂಬ ಉತ್ಸಾಹದಿಂದ ಬಂದು ಬೆಳಗಿಂದ ಸಂಜೆವರೆಗೂ ಕೂತ್ಕೊಂಡ್ರು. ಇಲ್ಲಿ ಇದೇ ಮನೆಗೆ? ಈ ಮನೆಯಲ್ಲ, ಅಲ್ಲಿ ಬೇರೆ ಬೇರೆ ಕಡೆ. ಎಷ್ಟು ವರ್ಷದಿಂದ? ಒಂದು 6-8 ವರ್ಷದಿಂದ. ಅದೇ ಈಗ ನಾನು ಬಣ್ಣದಲ್ಲಿ ಬರೆಯೋಕ್ಕೆ ಶುರು ಮಾಡಿ ಅಷ್ಟೇ ಆಗಿದೆ. ಬಂದು ಹೇಳಿಕೊಟ್ರು. ಫೋಟೋಶಾಪ್ ಬಗ್ಗೆ ತುಂಬ ಇದೆ. ನನಗೇನಾಗುತ್ತೆ ಅಂದರೆ ಮರ್ತೋಗ್ಬಿಡುತ್ತೆ. ಇವರು ವಿಶೇಷ ಅಂದರೆ 3 ಸತಿ ಅಮೆರಿಕಕ್ಕೆ ಹೋಗಿದ್ದಾರೆ ಈ ಫೋಟೋಶಾಪಿನ ಬಗ್ಗೆ. ಫೋಟೋಶಾಪ್ ಬಗ್ಗೆ ಅಲ್ಲ, ಅವರ ಕಂಪನಿಯಲ್ಲಿ ಹೋಗಿದ್ದಾರೆ ಅಲ್ಲ. ಇನ್ಫ್ಯಾಕ್ಟ್ ನನಗೆ ಮೈಸೂರಿನಲ್ಲಿ ಒಬ್ಬರು ಗ್ರೀನ್ ಶಾಪ್ ಅಂತ ಒಂದಿದೆ, ಅಲ್ಲಿ ಎಲ್ಲ ಇವೆಲ್ಲ ಇದ್ದಾರೆ, ಕಂಪ್ಯೂಟರ್ ಕೆಲಸ ಮಾಡೋರು, ಕಂಪ್ಯೂಟರ್ ರಿಪೇರಿ ಮಾಡೋರು. ನಾನೊಂದ್ಸಲ ಹೋಗಿ ಮಾತಾಡಿದೆ ಅವ್ರದ್ದು, ಯಾವುದೇ ನಮ್ಮದು ಲ್ಯಾಪ್ಟಾಪ್ ಏನೋ ಆಗಿತ್ತು. ಯಾರು ಏನು ಕೇಳಿದ್ರೆ ಎಷ್ಟು ಚೆನ್ನಾಗಿ ಮುಸ್ಲಿಮು, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನೆ, ಜೊತೆಗೆ ಇದು ಫೋಟೋಶಾಪ್ ನನಗೆ ಸ್ವಲ್ಪ ಹಾಕ್ಕೊಡಿ, ಇನ್ಸ್ಟಾಲ್ ಮಾಡಿಕೊಡಿ ಅಂತ. ನಿಮ್ಗೆ ಯಾವ ಬೇಕು, ವರ್ಷನ್ ಬೇಕು? ಅವ್ರಿಗೆ ಹೇಳಿದ್ರು, ಈಗಿನ ಪ್ರೆಸೆಂಟ್ ವರ್ಷನ್ ಹಾಕ್ಕೊಂಡ್ರೆ ನೀವು ಅದನ್ನು ಉಪಯೋಗಿಸ್ಕೊಂಡ್ರೆ ಯು ಕ್ಯಾನ್ ಮಿಂಟ್ ಮನಿ ಅಂದರು. ನನಗೆ ಅದೆಲ್ಲ ಬೇಡ, ನನಗೆ ಬೇಕಾಗಿರೋದು ಒಂದು 6ನೇ ವರ್ಷನೋ 7ನೇ ವರ್ಷನೋ ಹಾಕಿ, ನನಗೆ ಸುಮ್ಮನೆ ಬಣ್ಣ ತುಂಬೋದು ಬೇಕು ಅಂತ ಹೇಳಿದಕ್ಕೆ ಅಷ್ಟು ಮುಂದೆ ಹೋಗಿದೆ ಅದು. ಬಟ್ ಅವ್ರು ನೋಡಿ, ಆ್ಯಕ್ಚುಲಿ ಬೇರೆ ಏನು ಅವ್ರಿಗೆ ಗೊತ್ತಿಲ್ಲ, ಆರ್ಟಿಸ್ಟು ಅಲ್ಲ ಏನೂ ಅಲ್ಲ, ಬಟ್ ಅವ್ರಿಗೆ ರಿಪೇರಿ ಮಾಡಿ ಇವೆಲ್ಲ ಗೊತ್ತಾಗಿದೆ. ಅವರು ಹಂಗೆ ಹೇಳೋರು. ಸೊ ಅದರ ಆದಷ್ಟು ಉಪಯೋಗ ಇವರು ಮಾಡ್ತಾ ಇದ್ದಾರೆ. ಮತ್ತು ಅವರು ತಮ್ಮ ಕಲಿಕೆಯನ್ನು ಇನ್ನೊಬ್ಬರಿಗೆ ಕಲಿಸೋದಕ್ಕೆ ಅವರೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಎಲ್ಲ ಆರಾಮಾಗಿ ಹೇಳ್ಕೊಡ್ತಾರೆ, ಕೂತ್ಕೊಂಡು ಹೇಳ್ಕೊಡ್ತಾರೆ. ನಾನು ಎಷ್ಟೋ ಸಲ ಏನಾದರೂ ಇದು ಹೆಂಗೆ ಮಾಡಬೇಕು, ಅದೇ ಡೌನ್ಲೋಡ್ ಮಾಡಬೇಕು, ಏನು ಮಾಡಬೇಕು ಹೇಳ್ಕೊಡ್ತಾರೆ, ಬೇಜಾರು ಮಾಡ್ಕೊಳ್ಳೋದು. ಅದಕ್ಕೆ ನನಗೆ ಭಾಳ ಯೋಗ ಅಭ್ಯರ್ಥಿ, ಅದೇ ಕಾರಣ ತಾಳ್ಮೆ ಇದೆ ಅವರಿಗೆ. ಆಮೇಲೆ ಇವ್ರ ಜೊತೆಗೆ ನಾನು ಸುಮಾರು ಓಡಾಡಿದ್ದೀನಿ. ಇವರು ಶಿವಮೊಗ್ಗ ಮೂಲವ ದಾವಣಗೆರೆ ಮೂಲದವರ? ಇವರು ಶಿವಮೊಗ್ಗದಲ್ಲಿ ಇದ್ದೆ ಅಂತ ಹೇಳ್ತಿದ್ರು. ಯಾಕೆಂದರೆ ನಾನು ಬಸವನಗುಡಿನಲ್ಲಿ ಇದ್ದೆ ಬಿಗಿನಿಂಗ್ನಲ್ಲಿ, ಶಿವಮೊಗ್ಗದಲ್ಲಿ ವರ್ಕ್ ಮಾಡ್ತಿದ್ದಾಗ. ಆವಾಗ ಅವರೇ ಹೇಳಿದ್ದು ನನಗೆ, ನಾನು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೆ, ಅವ್ರದ್ದು ನೋಡಬೇಕು ಅಂತ. ಏನೋ ಒಂಥರ ಭಯ ಅಂತ ಹೇಳಿದ್ರು. ಯಾಕೆ ಭಯ ಪಟ್ಟುಕೊಂಡ್ರೆ, ಒಳಗೆ ಬಂದಿದ್ದು ಆಗೋಗ್ಬಿಡೋದು ಅಂತ ಹೇಳಿದೆ. ಒಳ್ಳೆ ಪರಿಚಯ. ನಾಗೇಂದ್ರ ಯಲ್ಲಾಪುರ ಇವ್ರದ್ದು ನೋಡ್ತಿದ್ವಿ, ಬಟ್ ಪರಿಚಯ ಇದ್ದಂಗಿಲ್ಲ. ಆಗೊಬ್ರು ಯಲ್ಲಾಪುರದ ಸತೀಶ್ ಯಲ್ಲಾಪುರ ಅಂತ. ಸತೀಶ್ ಯಲ್ಲಾಪುರ ಅವ್ರ ತಮ್ಮನ? ಗೊತ್ತಿಲ್ಲ, ನಂಗೆ ನೆನಪಿಲ್ಲ. ನಮಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಾ ಏನಾದ್ರು ಗೊತ್ತಿಲ್ಲ. ರಾಮಚಂದ್ರ ಕಪೂರ ತೀರ್ಥಹಳ್ಳಿ ಅಂತ, ಇವರು ಅರಳಸರಲ್ಲಿ ಇವರ ಫ್ರೆಂಡು. ಇವರು ಸ್ವಲ್ಪ ಇದನ್ನು ಮಾಡ್ತಾರೆ, ಏನು ಆರ್ಟಿಸ್ಟ್ ಜೊತೆಗೆ ಪತ್ರಕರ್ತರು. ಅಲ್ಲಿ ನ್ಯೂಸ್ ಎಲ್ಲ ತೀರ್ಥಹಳ್ಳಿ ನ್ಯೂಸನ್ನು ಕೊಡ್ತಾ ಇರ್ತಾರೆ, ಚಿತ್ರವನ್ನು ಬರೀತಾರೆ. ಅಂದರೆ ಇವರೆಲ್ಲ ಜೊತೆಗೆ ಯಾವುದೋ ವೃತ್ತಿ ಜೊತೆಗೆ ಮಾಡುವಂಥವ್ರು. ಸೋಮು ಮಂಡಗಟ್ಟೆ ಇವರು ಬಿಗಿನಿಂದ ಇದ್ದಂಗೆ ಇದ್ದಾರೆ. ಅದು ನನಗೆ ಇವ್ರದ್ದು ಮತ್ತೆ ಕಾಂಟ್ಯಾಕ್ಟ್ ಇಲ್ಲ, ಹಾಗಾಗಿ ಅವ್ರ ಚಿತ್ರ ನೋಡಿದ್ದೀನಿ ಅಷ್ಟೇ.
ಇವರು ಅಷ್ಟೇ, ಈಶ್ವರ ಸಿಡಗಲ್ಲು, ಬಳ್ಳಾರಿ ಜಿಲ್ಲೆ. ಇವರು ನಂತರದವರು, ಬಟ್ ಇವ್ರದ್ದು ಕೇಳಿದ್ದೀನಿ, ಬಟ್ ನಾನು ನೋಡಿಲ್ಲ. ದಿವಾಕರ್ ಕೆ ಇವರು ಅವಾಗ ಇದ್ರ ಏನೋ ದಿವಾಕರ್ ಹಿಂದಿಂದ ಇದ್ರು ಅಂತ ಕಾಣಿಸುತ್ತೆ, ಬಟ್ ಕಾಂಟ್ಯಾಕ್ಟ್ ಇಲ್ಲ ನನಗೆ. ಇವರು ಮೊದಲಿಂದನೂ ಬರೀತಾ ಇದ್ದಾರೆ. ಗುರುನಾಥ್ ಇವ್ರ ಪರಿಚಯ ನನಗಿಲ್ಲ, ಚಿತ್ರ ಬರೀತಾರೆ. ಬೊಮ್ಮನಹಳ್ಳಿ ಇವರು ಭಾಳ ಫೇಮಸ್ ಆಗಿದ್ದಾರೆ. ಇವರು ಈ ಹವ್ಯಕ ಇದರಿಂದ ಮೊನ್ನೆ ಸನ್ಮಾನನೂ ಆಯ್ತು ಅವರಿಗೆ ಆ್ಯಸ್ ಎ ಕಾರ್ಟೂನಿಸ್ಟ್ ಅಂತ ಹೇಳಿ. ಬಟ್ ತುಂಬ ಚಿತ್ರಗಳನ್ನು ಬರೆದಿದ್ದಾರೆ. ಮತ್ತು ಈಗೆಲ್ಲ ಚಿತ್ರದ ಜೊತೆಗೆ ಸ್ವಲ್ಪ ಬರವಣಿಗೆಯನ್ನು ಎಲ್ಲರೂ ಅಭ್ಯಾಸ ಮಾಡಿದ್ದಾರೆ. ಸಾಮಾನ್ಯವಾಗಿ ಏನಂದರೆ ಕಾರ್ಟೂನಿಸ್ಟ್ಗಳು ಬರೆಯೋರು ಇರಲಿಲ್ಲ, ಇವಾಗ ಬರವಣಿಗೆನೂ ಮಾಡೋದಿದ್ದಾರೆ. ಈ ಕಾರ್ಟೂನ್ ಅಂದರೆ ಅದರಲ್ಲಿ ಚಿತ್ರನೂ ಬರೀಬೇಕು, ಜೊತೆಗೆ ಸಾಹಿತ್ಯನೂ ಗೊತ್ತಿರಬೇಕು. ಅಂಥವ್ರು ಮಾತ್ರ ಶೈನ್ ಆಗಕ್ಕೆ ಸಾಧ್ಯ, ಇಲ್ಲದ್ರೆ ಆಗಲ್ಲ. ಹಾಗಾಗಿ ಇವರು ಈ ಇತ್ತೀಚಿನ ಎಲ್ಲರೂ ಕಾರ್ಟೂನಿಸ್ಟ್ಗಳು ಬರವಣಿಗೆನೂ ಅಭ್ಯಾಸ ಮಾಡಿದ್ದಾರೆ, ಸ್ವಲ್ಪ ಸಾಹಿತ್ಯನೂ ಅಭ್ಯಾಸ ಮಾಡಿದ್ದಾರೆ. ಅದೊಂದು ಉತ್ತಮ ಇದು. ಸತೀಶ್ ಆಚಾರ್ಯ ಇವ್ರ ಬಗ್ಗೆ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಇವರು ಇಂಟರ್ನ್ಯಾಷನಲ್ ಫಿಗರು. ಮತ್ತು ಕಾರ್ಟೂನ್ ಹಬ್ಬ ಇದರಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲರನ್ನು ಕರೆದು ಸನ್ಮಾನ ಮಾಡಿ ಅವರಿಗೆ ವರ್ಕ್ಶಾಪು ಇಂಥದ್ದೆಲ್ಲ ಕಂಡಕ್ಟ್ ಮಾಡಿ ತುಂಬ ಅದು ಕಾರ್ಟೂನಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಇಷ್ಟಪಡಬೇಕಾದ ವಿಷಯ. ಶೈಲೇಶ್ ಕುಮಾರ್ ಇವರು ಕೂಡ ಸೌತ್ ಕೆನರಾ ಇದ್ದಾರೆ. ಇವರು ಒಳ್ಳೆ ಸ್ಟೈಲ್ ಇದೆ, ಚೆನ್ನಾಗಿ ಸ್ಟೈಲ್ ಇದೆ, ಒಳ್ಳೆ ಇದು ಬರೀತಾರೆ. ಬಟ್ ಒಂದೇ ಥರ ನನಗೆ ಅವ್ರನ್ನ ನೋಡಿದ್ದು ನಾನು ಅಷ್ಟೇ. ಒಳ್ಳೆ ಚೆನ್ನಾಗಿ ಬರೀತಾರೆ. ಇವರು ನನಗೆ ಮುನಿಮೋಹನ್ ಅವರು ನನಗೆ ಗೊತ್ತಿಲ್ಲ. ಇವರೇನೆಂದರೆ ನೋಡಿದ್ದೀನಿ ಅಷ್ಟೇ ಇದರಲ್ಲಿ. ಜಗದೀಶ್ ಭಜಂತ್ರಿ ಇವರು ಬಹುಶಃ ಧಾರವಾಡದವರು, ಏನೋ ಗೊತ್ತಿಲ್ಲ. ಇವ್ರದ್ದೆಲ್ಲ ಪರಿಚಯ ಇಲ್ಲ ನನಗೆ, ಬಟ್ ಕಾರ್ಟೂನ್ಸ್ ನೋಡ್ತಾ ಇರ್ತೀನಿ ಅಷ್ಟೇ. ಗೋಪಿ ಹಿರೇಬೆಟ್ಟ ಗೊತ್ತು, ಚೆನ್ನಾಗಿ ಗೊತ್ತು. ಇವರು ಚುಟುಕೆಗಳು ಬರೀತಾರೆ, ಜೊತೆಗೆ ಕಾರ್ಟೂನ್ಸ್ ಮಾಡ್ತಾರೆ ಚೆನ್ನಾಗಿ. ನಾಗೇಂದ್ರ ಬಾಬು ಮೈಸೂರಿನಲ್ಲಿ ಇರೋರು ಇವರು. ಇವ್ರದ್ದು ಪತ್ರಿಕೆಗಳು ರೆಗ್ಯುಲರಾಗಿ ಒಂದು ಕಾಲಮ್ ಇರಬೇಕು, ಬರೀತಾರೆ. ಭಾಳ ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ವಿನೋದಾಚಾರ್ಯ ಇವ್ರದ್ದಷ್ಟು ಪರಿಚಯ ಇದ್ದಂಗಿಲ್ಲ ನನಗೆ. ರಘುಪತಿ ಗೊತ್ತು, ಶೃಂಗೇರಿಯವರು. ಇವರು ಮತ್ತು ಕ್ಯಾರಿಕೇಚರಿಸ್ಟ್, ಇದು ತುಂಬ ಕೆಲಸ ಮಾಡಿದ್ದಾರೆ. ಜಾನ್ಚಂದ್ರನು ಇವ್ರ ಹೆಸರು ಚೆನ್ನಾಗಿ ಗೊತ್ತು. ಇವರು ವರ್ಕ್ ಮಾಡೋದು ಬೇರೆ ಬೇರೆ ಥರದ ಕೆಲಸಗಳು ನೋಡಿದ್ದೀನಿ ನಾನು, ಬಟ್ ಇವರು ಪರ್ಸನಲ್ ಆಗಿ ಪರಿಚಯ ಇಲ್ಲ. ಯೋಗೇಶ್ ಹತ್ತಿಗಾರ ಸಿದ್ಧಗಟ್ಟೆ ಇವ್ರನ್ನ ಒಂದು ಸಲ ನೋಡಿದ್ದೆ ಅಷ್ಟೇ. ಬಟ್ ಇವರು ಫೈನ್ ಆರ್ಟಿಸ್ಟು, ಜೊತೆಗೆ ಕಾರ್ಟೂನ್ಸ್ ಮಾಡ್ತಾರೆ. ಇವ್ರ ವಿಶ್ವೇಶ್ವರ ಭಟ್ರದಿಲ್ಲ, ಅಮೃತದೇವಿ ಪರಿಚಯ ಇಲ್ಲ ನನಗೆ. ಯತೀಶ್ ಶೆಟ್ಟಿಗಾರ್ ಇವರು ಪರಿಚಯ ಇದೆ. ಇವರು ಅಷ್ಟೇ. ಎನ್.ಆರ್. ಹೆಗಡೆ ಗೊತ್ತಿಲ್ಲ. ಸತೀಶ್ ಬಾಬು ಇವ್ರದ್ದು ಪರಿಚಯ ಇಲ್ಲ. ದತ್ತಾತ್ರೇಯಂ ಇವರು ಇತ್ತೀಚೆಗೆ ಭಾಳ ಫೇಮಸ್ ಆಗಿದೆ. ಜೊತೆಗೆ ಇವರಿಗೂ ನಂಜುಂಡ ಸ್ವಾಮಿಯವ್ರಿಗೂ ಏನು ನಂಟ ಗೊತ್ತಿಲ್ಲ. ಅದು ಇವ್ರ ಮೇಲೆ ಪ್ರೀತಿನೋ ಅಥವಾ ದ್ವೇಷನೋ ಏನೂ ಗೊತ್ತಿಲ್ಲ. ಬಟ್ ತಮಾಷೆಯಾಗಿ ಒಂದು ಹೊಸ ಥರದ್ದು ಒಂದು ಶುರು ಮಾಡಿದ್ದಾರೆ. ಇವ್ರು ಏನಾದರೂ ಕಾರ್ಟೂನ್ ಬರೆದ್ರೆ ಅವರದೊಂದು ಕೌಂಟ್ರ್ ಇದನ್ನು ಹಾಕ್ತಾರೆ, ಕ್ಷಿಪಣಿ ದಾಳಿ, ಅಥವಾ ಇವರದ್ದೇ ಚಿತ್ರ ಬರೋದು ಅವ್ರನ್ನ ಇದು ಮಾಡ್ತಾರೆ. ಆದರೆ ಓದುಗರಿಗೆ ಅರ್ಥ ಆಗುತ್ತಾ ಅಂತ, ಅವರ ಪರಿಚಯದವ್ರಿಗೆ ಅರ್ಥ ಆಗುತ್ತೆ. ಅಲ್ಲ, ಒಂದು ಹೊಸ ಸ್ಟೈಲ್ ಗೊತ್ತಿಲ್ಲ. ಅದು ಕೆಲವರಿಗೆ ಏನಾಗುತ್ತೆ ಅಂದರೆ, ಈ ಕಾರ್ಟೂನ್ ಅಂದರೆ ಕಾರ್ಟೂನ್ ಇಷ್ಟಪಡೋರಿಗೆ ಎಲ್ಲವೂ ಚೆನ್ನಾಗಿರುತ್ತೆ. ಈಗ ಒಬ್ಬರದ್ದು ಕುರಿತು ಏನು ಹೇಳಿದರೆ ಅದು ಎಲ್ಲರಿಗೂ ಇದಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನೀವು ಯಾರೋ ಒಬ್ಬ ಸೀರಿಯಸ್ ಆಗಿದ್ದವ್ರ ಹತ್ರ ಏನಾದರೂ ಹೇಳಿಬಿಟ್ರೆ ಅವ್ರನ್ನ ಸಿಟ್ಟೆ ಮಾಡ್ಕೊಳ್ತಾರೆ. ಅದನ್ನು ಖುಷಿಯಾಗಿ ತಗೊಳ್ಳೋರು ಎಲ್ಲರನ್ನು ತಗೊಳ್ತಾರೆ. ಹಾಗೆ ಆ ಥರ ಇವ್ರದ್ದು ಪರಿಚಯ ಇಲ್ಲ ನನಗೆ. ಸಂಘರ್ಷ್ ಶೆಟ್, ಬದ್ರಿ ಪುರೋಹಿತ್ ನೇರ ಕಾಂಟ್ಯಾಕ್ಟ್ ಇಲ್ಲ. ಕೊರಲಕುಂಟೆ ದಯಾನಂದು ಅವ್ರ ಪರಿಚಯ ಆಗಿದೆ, ಬಟ್ ಇನ್ನು ಹೊಸಬರು.
ಅದು ಎಲ್ಲ ಪ್ರಯತ್ನಗಳನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾವ ಪತ್ರಿಕೆಗೆ ಅವರು ಬರೀತಾ ಇದ್ದಾರೆ. ಯಾವುದು ಪ್ರಶಾಂತ್ ಭಾರತಿ ಇವ್ರ ಪರಿಚಯ ಇದೆ. ಇವರೆಲ್ಲ ಕೆಲವು ಕಂಟೆಸ್ಟ್, ಕಾರ್ಟೂನ್ ಕಂಟೆಸ್ಟ್ ಎಲ್ಲ ಮಾಡಿಸ್ತಿದ್ರು. ಏನೋ ಹಾಕಿ ಕ್ಯಾಪ್ಷನ್ ಹಾಕ್ಸ್ಬಿಟ್ಟು ಮಾಡೋರು. ಅವರು ಒಳ್ಳೆ ಚಿತ್ರ ಬರೀತಾರೆ. ನಾಮದೇವ ಕಾಗದ ಒಂದ್ಸಲ ಪರಿಚಯ ಆಗಿತ್ತು. ಶರತ್ ಕುಲಕರ್ಣಿನೂ ಅಷ್ಟೇ. ಇವ್ರ ಪರಿಚಯ ಇಲ್ಲ. ಚಂದ್ರಗಂಗಡಿ ಗೊತ್ತು, ಒಳ್ಳೆ ಇವರು. ಕಾಂತೇಶಂ ಬಡಿಗರ ಸಂಯುಕ್ತ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಇವರು ಚೆನ್ನಾಗಿ ಪರಿಚಯ, ಒಳ್ಳೆ ಇದು. ಉದಯ ವಿಟ್ಲ ಗೊತ್ತು, ಇವ್ರು ಗೊತ್ತಿಲ್ಲ, ಇವರಿಬ್ಬರು ಗೊತ್ತಿಲ್ಲ. ಇವರು ಇಲ್ಲ, ಇವರೆಲ್ಲ ಪರಿಚಯ ಇಲ್ಲ ನನಗೆ. ಇವರು IIC-ನಲ್ಲಿ ಪರಿಚಯ ಆದವರು. ಇವ್ರ ಬಗ್ಗೆ ಒಂದಷ್ಟು ಗೊತ್ತಿದೆ, ಇವರು ಗೊತ್ತಿಲ್ಲ. ಇವರೆಲ್ಲ ಗೊತ್ತಿಲ್ಲ. ಅದೇ ವಯಸ್ಸಿನ ಆಧಾರದ ಮೇಲೆ ಹೋದಾಗೆ ಇವರೆಲ್ಲ ಬಹಳ ಅಂತರ ಇದೆ ನಿಮ್ಮ ಏಜ್. ಹೌದು, ಹೊಸಬರು ಎಲ್ಲ ಪ್ರಾಮಿಸಿಂಗ್ ಆಗಿದ್ದಾರೆ. ಶಿವನ್ ಒಳ್ಳೆ ಅವ್ರದ್ದೇ ಆದೊಂದು ಸ್ಟೈಲ್ನಲ್ಲಿ ಮಾಡ್ತಾ ಇರೋದು ನೋಡಿದ್ದೀನಿ. ಸಮೀರ್ ಹಾದಿಮನಿನೂ ಅಷ್ಟೇ, ಡಾಕ್ಟ್ರು ಅವರು, ಆಯುರ್ವೇದ ಡಾಕ್ಟ್ರು. ಇದೆಲ್ಲ ಪರಿಚಯ ಇಲ್ಲ. ಇಲ್ಲ, ಯಾರ್ದು ಪರಿಚಯ ಇಲ್ಲ. ಕೊನೆಯದಾಗಿ ನಿಮ್ಗೆ ವ್ಯಂಗ್ಯ ಚಿತ್ರಗಾರರಿಗೆ ಏನು ಸಂದೇಶ ಏನಾರು ಇದೆ? ಅಲ್ಲ, ಏನಂದ್ರೆ ಬಹಳ ಜನ ಬರೀತಾರೆ. ಅದನ್ನ ಹಿಂದೆ ಒಂದ್ಸಲ ಇದನ್ನು ಹೇಳಿದ್ನೇ ಚಿತ್ರ ಮತ್ತೆ ಕ್ಯಾಪ್ಷನ್ ಪೂರಕವಾಗಿರಬೇಕು ಹೇಳಿದ್ರಿ ಅಷ್ಟೇ. ಅದನ್ನ ಅಭ್ಯಾಸ ಮಾಡಬೇಕು. ಆಮೇಲೆ ಇದನ್ನು ಮೆಲುಕು ಹಾಕಿದಾಗ ಇನ್ನೇನಾದ್ರು ಹೊಸದಾಗಿ ಸೃಷ್ಟಿ ಆಯ್ತು. ನೀವೀಗ ಎಲ್ಲರ ಹಲವಾರು ಶೈಲಿಗಳು ನೆನಪಾಯ್ತು. ಇದರಿಂದ ನಿಮ್ಮ ಏನಾರು ಬೇರೆ ಒಳನೋಟ ಅಥವಾ ಏನಾರು ಖಂಡಿತ ಅಂತ ನಾನು ಕೇಳಿಲ್ಲ. ಈಗ ಮುಂದೆ ಒಳ್ಳೆ ಕಾರ್ಟೂನ್ಸ್ ಇದುಂಟು, ಮುಂದೆ ಭವಿಷ್ಯ ಇದೆ ಅಂತಲ್ಲ. ಆದರೆ ಬರೀ ಪತ್ರಿಕೆಗಳನ್ನು ನಂಬಿಕೊಂಡು ಕಾರ್ಟೂನ್ ಆಗೋದಿಲ್ಲ. ಈ ಬೇರೆ ಬೇರೆ ಮಗ್ಗಲುಗಳನ್ನು ಉಪಯೋಗಿಸ್ಕೊಂಡು ಮಾಡಿದರೆ ಒಳ್ಳೆ ಅದರ ಉಪಯೋಗ ಪಡಿಬಹುದು. ಮತ್ತೆ ಅದರಿಂದ ಕಾರ್ಟೂನಿಂದನೂ ಬದುಕೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಇನ್ನೇನು ಮೊದಲೆಲ್ಲ ನಾವು ಬರೀ ಪತ್ರಿಕೆಗಳನ್ನು ನಂಬಿಕೊಂಡು ಮಾಡೋಕ್ಕಾಗಲ್ಲ. ನಾವು ಕೂಡ ಮಾಡಲಿಲ್ಲ, ಅಂತ ಕೆಲಸ ಮಾಡೋಕ್ಕಾಗಲಿಲ್ಲ. ಬಟ್ ಇನ್ನು ಮುಂದೆ ಈ IT ಉಪಯೋಗಿಸ್ಕೊಂಡು ಮಾಡುವಂಥ ಒಂದು. ನಿಮ್ಮ ಕಾಲದಲ್ಲಿ ಅಂತಾರಾಷ್ಟ್ರೀಯ ಸ್ಪರ್ಧೆಗಳು, ಇಂಥ ಸ್ಪರ್ಧೆಗಳಲ್ಲಿ ಇರಲಿಲ್ಲ. ಈಗ ನಮ್ಮ ದೇಶದ ರಾಜ್ಯದ ಕಟ್ಟುಪಾಡು ಕಟ್ಟಿನ ಇದು ವಿಶ್ವವ್ಯಾಪಿಯಾಗಿ ನೀವು ಏಕಕಾಲಕ್ಕೆ ಗಡಿಮೀರಿ ದಾಟಬಹುದು. ಮತ್ತೆ ಪತ್ರಿಕೆಗಳ ಸಹಾಯ ಇಲ್ಲದೆ ನೀವೇ ಪ್ರಕಾಶನ ಮಾಡಬಹುದು. ಫೇಸ್ಬುಕ್ ಎಲ್ಲಿಯಾರು ಪತ್ರಿಕೆ ಹಂಗೂ ಇಲ್ಲ ಈಗ. ಹೌದು, ಏನು ಮಾಡ್ಬೋದು. ಈಗ ನೋಡಿ, ಈ ಪುಸ್ತಕ ಮಾಡುವಾಗ ಏನು ಅವರು ಸುಮ್ಮನೆ ಒಂದು ಕೇಳಿದೆ ನಾನು, ಎಷ್ಟು ಕಾಸ್ಟ್ ಬರ್ಬೋದು ಅಂತ. ಒಂದು ಪುಟಕ್ಕೆ 150 ರೂಪಾಯಿ ಆಗುತ್ತೆ ಅಂತ ಒಂದು ಅಂದಾಜು ಹೇಳಿದ್ರು. ಸೊ ಎಷ್ಟೋ ಜನ ಮಾಡ್ಬೋದು, ಮಾಡೋದಕ್ಕೆ ಅವಕಾಶ ಇದೆ, ಇಲ್ಲ ಅಂತ ಏನಿಲ್ಲ, ನೋಡ್ಬೇಕು.